ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಲೋಕದಲ್ಲಿ ಯಾವ ಮಾನವನು ಸಹ ದುಃಖಿಯೋ ಅಲ್ಲ ಸುಖಿಯೋ ಅಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರುಗಳು. ಬನ್ನಿ ವೀಕ್ಷಕರೇ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಪ್ರತಿಯೊಬ್ಬರದ್ದು ಒಂದು ಮನೆ ಕಟ್ಟಬೇಕು ಅನ್ನುವಂಥದ್ದು ಕನಸಾಗಿರುತ್ತೆ ಗುರುಗಳೇ. ಅದೇ ರೀತಿಯಾದಂಥ ಮನೆಯನ್ನು ಕಟ್ಟಿದರೂ ಸಹ ಈ ಮನೆಯಲ್ಲಿ ನಾನು ಬದುಕೋಕ್ಕಾಗೋದೇ ಇಲ್ಲ ಅನ್ನುವಂಥ ನಿರ್ಧಾರಗಳನ್ನು ಸಹ ಬರ್ತಿರುತ್ತೆ ಗುರುಗಳೇ. ಯಾಕೆ ಈ ರೀತಿಯಾದಂಥ ಮಾತುಗಳು ಮನೆಯಲ್ಲಿ ಬರುತ್ತೆ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ಕೆಲವರು ತುಂಬ ಹುಡುಕ್ತಾರೆ. ಏನನ್ನ? ಮನೆಯನ್ನು. ಸೈಟು ಹುಡುಕೋದು, ಮನೆ ಹುಡುಕೋದು, ಇದೆರಡು ಸಮಸ್ಯೆ ತಾನೆ. ಹೌದು. ಒಳ್ಳೆ ಸೈಟು ಒಳ್ಳೆ ಮನೆ ಹುಡುಕ್ತಾರೆ, ಸಿಗಲ್ಲ. ಕೊನೆಗೆ ಏನು ಮಾಡ್ತಾರೆ? ಏನು ಮಾಡೋದು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೂ ಏನೋ ಒಂದು ಮಾಡಿ ಪಡ್ಕೋತಾರೆ. ಪಡ್ಕೊಂಡ ಮೇಲೆ ಅವರಿಗೆ ಸಮಸ್ಯೆ ಯಾವಾಗ ಗೊತ್ತಾಗತ್ತೆ ಅಂದರೆ ಮನೆ ಒಳಗಡೆ ಕೂತ್ಕೊಂಡಾಗ ಗೊತ್ತಾಗತ್ತೆ. ವ್ಯಾವಹಾರಿಕವಾಗಿ ಸಂಸಾರ ಪ್ರಾರಂಭ ಆದಮೇಲೆ ಏನಕ್ಕೆ ಬೇಕಿತ್ತು ನನಗೆ, ಏನಕ್ಕೆ ಮಾಡಿದೆ, ಕೆಲವು ಸಂದರ್ಭದಲ್ಲಿ ಬರುತ್ತೆ, ಎಲ್ಲ ಸಂದರ್ಭದಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೊದಲು ಹುಡುಕಿದ್ದಾಯಿತು, ಮನೆಯನ್ನು, ಸೈಟು ಅಥವಾ ಮನೆ ಹುಡುಕಿದ್ದಾಯಿತು. ಈಗ ಮಾಡಿದ ಮೇಲೆ ನೆಮ್ಮದಿ ಹುಡುಕಬೇಕು. ಎರಡೂ ಪನಿಷ್ಮೆಂಟೇ. ಹುಡುಕಿದ ತಕ್ಷಣ ಸಿಕ್ಕಲಿಲ್ಲ, ಏನೋ ಕಷ್ಟಪಟ್ಟು ಹೋರಾಟ ಮಾಡಿ ಕಟ್ಟಾಯಿತು, ನೆಮ್ಮದಿ ಸಿಕ್ಕಲಿಲ್ಲ. ಇದು ತಪ್ಪು ಎಲ್ಲಿಂದ ಆಯಿತು ಅಂತಕ್ಕಂತಹ ವಿಚಾರವನ್ನು ನಾವು ತಿಳ್ಕೊಬೇಕಾಗತ್ತೆ. ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಇದು ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಈ ಸಿಗದೇ ಇರೋದಕ್ಕೆ, ನೆಮ್ಮದಿ ಸಿಗದೇ ಇರೋದಕ್ಕೆ, ಸೈಡ್ ಸಿಗದೇ ಇರೋದಕ್ಕೆ, ಇದೆಲ್ಲದಕ್ಕೂ ಒಂದೇ ಉತ್ತರ ಬೇಕು. ಒಂದೇ ಉತ್ತರ. ಯಾಕೆ ಸಿಕ್ಕಲಿಲ್ಲ, ತಡ ಆಯಿತು, ಹೆಂಗೋ ಬಂದು ಸಟ್ಲಾದೆ, ಆದರೂ ಈಗ ನೆಮ್ಮದಿ ಹುಡುಕ್ತಾ ಇದ್ದೀನಿ. ಸೊ ಇದಿಷ್ಟಕ್ಕೂ ಒಂದೇ ಉತ್ತರ ಬೇಕು. ಆ ಉತ್ತರ ತಿಳ್ಕೊಂಡ್ರೆ ತುಂಬ ಸುಲಭ, ತಿಳ್ಕೊಳ್ಳಿಲ್ಲ ಜೀವನದಲ್ಲ ತುಂಬ ಕಷ್ಟ. ಇದರಿಂದ ಏನೇನು ಉತ್ಪತ್ತಿ ಆಗತ್ತೆ? ಯಾವುದರಿಂದ? ಯೋಚನೆ ಮಾಡೋದ್ರಿಂದ. ಇದಕ್ಕೆ ಏನು ಹೇಳ್ತಾರೆ ಅಂದರೆ, ಮನುಷ್ಯನ ಸೃಷ್ಟಿ ಯಾವುದು? ಮನುಷ್ಯನ ಸೃಷ್ಟಿ ಯಾವುದಿರ್ಬೋದಮ್ಮ? ಮನೆ ಅಲ್ವಾ ಗುರುಗಳೇ? ಅಲ್ಲ, ಮನುಷ್ಯನ ಸೃಷ್ಟಿ. ಮನೆ ಕಟ್ಟಿಲ್ಲ, ಮನೆಗೆ ಹೋಗಿಲ್ಲ, ಮನುಷ್ಯ ಒಂದು ಸೃಷ್ಟಿ ಮಾಡ್ಕೋತಾನೆ. ಯಾವುದು? ತುಂಬ ಚೆನ್ನಾಗಿರೋದು ಬೇಕು ಅಂತ ಗುರುಗಳೇ? ಅಲ್ಲ. ಫಸ್ಟು ಮನುಷ್ಯನ ಸೃಷ್ಟಿ ತನ್ನ ಬುದ್ಧಿ, ತನ್ನ ಮನಸ್ಸು, ತನ್ನ ದೇಹ, ಇವು ಮೂರನ್ನು ಕಂಟ್ರೋಲ್ ತೊಗೊಳಕ್ಕೆ ಆಗಿಲ್ಲ. ಹೌದು. ಈ ತೊಗೊಳಕ್ಕಾಗಿಲ್ಲ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಅದು ಖಂಡಿತ ಹೌದು ಗುರುಗಳೇ. ಇದಕ್ಕೆ ಪಾಠಶಾಲೆ ಇಲ್ಲ. ಈಗ ಇದಕ್ಕೆಲ್ಲೂ ಹೋಗಿ ಕಲಿಯೋಕ್ಕಾಗಲ್ಲ. ಬುದ್ಧಿ ನಮ್ಮದು, ಮನಸ್ಸು ನಮ್ಮದು, ದೇಹ ನಮ್ಮದು. ಈ ಬೇರೆಯವ್ರು ಹೇಳ್ತಾರೆ ಹೋದ್ರೆ ಏನು ಗೊತ್ತಾಗತ್ತೆ? ಈಗ ನಾವು ಕಲಿಬೇಕು. ಎಲ್ಲಿ ಕಲಿಯೋದು? ಅದು ನಮ್ಮ ವಾಸದ ಮನೆಯೇ ಆಗಬೇಕು. ಯಾವುದು? ಕಲಿಯುವುದು, ಕಲಿಸುವುದು ಮನೆಯೇ ಮಾತ್ರನೇ ಹೊರತು ಇನ್ಯಾವ ಯಜ್ಞಶಾಲೆಗೆ ಹೋದ್ರೂ ಹೋಗೋಕ್ಕಲ್ಲ, ವೇದ ಪಾಠಶಾಲೆಗೆ ಹೋದ್ರೂ ಹೋಗೋಕ್ಕಾಗಲ್ಲ, ಯೂನಿವರ್ಸಿಟಿಗೆ ಹೋದ್ರೂ ಆಗಲ್ಲ. ಎಲ್ಲವನ್ನೂ ಕಲಿಸುತ್ತೆ ಮನೆ. ಇದು ಸತ್ಯ, ನಿಖರ, ನೇರ. ಅದು ಪಾಸಿಟಿವ್ ಆದರೂ ಆಗ್ಬೋದು, ನೆಗೆಟಿವ್ ಆದರೂ ಆಗ್ಬೋದು. ಸರ್, ನೆಗೆಟಿವ್ ಅನ್ನೋದು ಪ್ರಶ್ನೆ ಬಂದಿದೆ ಅಂತಂದರೆ ಅದು ಮನೆ ಅಂತ ಹೇಳಕ್ಕೆ ಆಗಲ್ಲ. ಅದು ಕಲಿಯೋದೆ ತಾನೆ. ಏನೋ ದುರ್ಬುದ್ಧಿ ಬಂತು ಇಲ್ಲಿಗೆ ಬಂದ ಮೇಲೆ ಕಲಿಯೋತ್ತಾನೆ, ಒಳ್ಳೆ ಬುದ್ಧಿ ಬಂತು ಇಲ್ಲಿಗೆ ಬಂದ ಮೇಲೆ ಅದು ಕಲಿಯೋತ್ತಾನೆ. ಸೊ ಮನುಷ್ಯನಿಗೆ ಕಲಿಯೋದು, ಕಲಿಸೋದು ಯಾವುದು ಅಂದರೆ ಯಾವುದು? ಮನೆ. ಆ ಕಲಿಸುವ ಮನೆಯನ್ನು ನಾವು ಕಟ್ತಾ ಇದ್ದೀವಾ ಅಂತಕ್ಕಂಥ ಒಂದು ವಿಚಾರ. ಕಟ್ಟಿದ್ರೂ ಕೂಡ ಎಲ್ಲವನ್ನೂ ಕಟ್ಟಿ ಶಾಸ್ತ್ರೋಕ್ತವಾಗಿ ಕಟ್ಟಿದ್ದೀನಿ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ತೊಗೊಂಡ್ರು ಆತಂಕ ನಮ್ಮನ್ನು ಬಿಡಲ್ಲ. ಹೌದು. ಅದಕ್ಕೆ ಕೆಲವು ಮನೆಗಳ ಹತ್ರ ಸೂಚನೆ ಕೊಡುತ್ತೆ. ಏನು? ನೀನು ಮನೆ ಕಟ್ಟೋದು ಸರಿಯಾಗಿದೆಯಾ, ಸರಿಯಾಗಿಲ್ವಾ ಅನ್ನೋದಕ್ಕೆ ಒಬ್ಬರು ವಿಲನ್ ಪಾಸ್ ಆಗ್ತಾರೆ ಮನೆ ಹತ್ರ, ಖಳನಾಯಕರು ಪಾಸ್ ಆಗ್ತಾರೆ. ನಾಯಿನ ಗುರುಗಳೇ? ಅಲ್ಲ, ಹಾವು. ಯಾವ ಮನೆ ಹತ್ರ ಹಾವು ನುಸುಳುತ್ತೋ
ಅಂದರೆ ಕಟ್ಟುವಾಗ, ಕಟ್ಟಿದ ಮೇಲೆ, ಮನೆ ಪ್ರವೇಶ ಆದಮೇಲೆ ಅಲ್ಲಿ ಬಂತು ಅವರು ಅಂದರೆ, ನಾಗ ಪ್ರವೇಶ ಆಯಿತು ಅಂದರೆ ನಿನಗೆ ಒಕ್ಕರ್ಸ್ಕೊಂಡಿದೆ ಮನೆ ಸರಿ ಇಲ್ಲ ಅಂತ. ಆ ಬೇಲಿ ಸ್ವಾಮಿ ಅಕ್ಕಪಕ್ಕ ಎಲ್ಲ ಬೇಲಿ ಅಲ್ವಾ, ಅದಕ್ಕೆ ಬಂತು ಅಂತ ನಾವು ಸಮರ್ಥನೆ ಮಾಡ್ಕೊಂಡ್ರೆ ಏನು ಮಾಡೋಣ? ಹಾ ಗುರುಗಳೇ, ಈಗೆಲ್ಲ ಹಾಗೆ ಅನ್ಕೊಳ್ಳೋದು. ಈಗ ಲೇಔಟ್ ಮಾಡೋರು ತುಂಬಾ ದೂರ ಮಾಡಿರ್ತಾರೆ. ಸೊ ಯಾವುದೋ ಒಂದು ಮನೆ ಅಥವಾ ಯಾವುದೋ ಒಂದು ಸೈಟ್ ತಗೊಂಡಾಗ ಅಲ್ಲಿಗೆ ಬರುತ್ತೆ ಅಂದರೆ ಪಕ್ಕ ಇತ್ತು, ಬೇಲಿ ಇತ್ತು, ಅಲ್ಲಿತ್ತು ಬಂತು ಅಂತ ತಗೋತಾರೆ. ವಿಧಾನಸೌಧ ಪಕ್ಕ ಕಟ್ಟಿದ್ರು ಹಾವು ಬರುತ್ತೆ. ಹಾವು ಬರುತ್ತೆ ಅಲ್ಲಿ. ವಿಧಾನಸೌಧ ಪಕ್ಕದಲ್ಲಿ ಸೈಟ್ ತಗೊಂಡ್ರು ಅಲ್ಲಿಗೂ ಹಾವು ಬರುತ್ತೆ. ಸರಿಯಾಗಿ ತಿಳ್ಕೊಳ್ಳದೆ, ಏನು ಸರಿಯಾಗಿ ತಿಳ್ಕೊಳ್ಳದೆ ಅಂತಕ್ಕಂಥ ಪ್ರಶ್ನೆ ಈಗ ಉದ್ಭವ ಆಯಿತು. ಸರಿಯಾಗಿ ತಿಳ್ಕೊಳ್ಳೋದಿರೋದು ಏನು ಅಂತಕ್ಕಂಥದ್ದನ್ನ ಇವತ್ತು ವಿಚಾರವನ್ನು ಮುಂದೆ ಇಡಬೇಕು. ಇದು ಒಂದು ಭಾಗ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ನಮಗೆ ಕಲಿಯೋದಕ್ಕೂ ಕಲಿಸೋದಕ್ಕೂ ಒಂದು ಸಬ್ಜೆಕ್ಟ್ ಕ್ರಿಯೇಟ್ ಆಗತ್ತೆ ಆ ಮನೆಯಲ್ಲಿ. ಒಂದು ಸಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಏನು ಅಂದರೆ ನಮ್ಮ ಮನಸ್ಸು, ಆವಾಗಲೇ ಹೇಳಿದೆ 3 ನಮ್ಮ ಕಂಟ್ರೋಲ್ ಸಿಗ್ತಾರಲ್ಲ ಅಂತ. ನಮ್ಮ ಮೆದುಳು ನೇರವಾಗಿ ಅರ್ಥ ಆಗಲಿ ಅಂದರೆ, ನಮ್ಮ ಮೆದುಳು, ನಮ್ಮ ಹೃದಯ, ನಮ್ಮ ಮೂತ್ರಪಿಂಡ, ಇದು ಚೆನ್ನಾಗಿರ್ಬೇಕಲ್ವಾ? ಹೌದು ಗುರುಗಳೇ, ಖಂಡಿತ. ಈ ಮೂತ್ರಪಿಂಡಕ್ಕೂ ಮೆದುಳಿಗೂ ನಿಕಟವಾದ ಸಂಬಂಧ ಇದೆ. ಇದ್ರ ಮಧ್ಯದಲ್ಲಿ ಮೆದುಳು ಅಂದರೆ ಹೃದಯ. ಹೃದಯ ನಮ್ದೇ ತಾನೇ ಇದು? ಹೌದು. ಈಗ ಇವನ್ನ ನಾವು ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ. ಹೊರಗಡೆ ಹೋಗಿ ಟ್ರೀಟ್ಮೆಂಟ್ ತಗೋಬರೋಕ್ಕಾಗಲ್ಲ. ಯಾಕೆ ಅಂದರೆ ನಾವು ಇರುವ ಜಾಗದಲ್ಲೇ ಟ್ರೀಟ್ಮೆಂಟ್ ನಡಿಬೇಕು. ನಾವು ಇರುವ ಜಾಗದಲ್ಲಿ ನಮಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಟ್ರೀಟ್ಮೆಂಟ್ ನಡಿಬೇಕು. ಆ ಟ್ರೀಟ್ಮೆಂಟ್ ಈ 3ಕ್ಕೂ ನಡಿಬೇಕು ಅಂದರೆ ಒಂದು ದಿನದಲ್ಲಿ ಎಷ್ಟು ಸಲ ಊಟ ತಿಂಡಿ ತಗೊಳ್ತೀವಿ ನಾವು? 3 ಸಲ ಗುರುಗಳೇ. ಈ 3 ಸಲ ಏನಕ್ಕೆ? ಮೊದಲು ತಿಂಡಿ ತಿನ್ನೋದು ಏನಕ್ಕೆ? ಮಧ್ಯಾಹ್ನ ಊಟ ಮಾಡೋದು ಏನಕ್ಕೆ? ಸಂಜೆ ಊಟ ಮಾಡೋದು ಏನಕ್ಕೆ? ಅಥವಾ ತಪ್ಪಿ ರಾತ್ರಿ ಊಟ ಮಾಡೋದು ಏನಕ್ಕೆ? ಅದನ್ನು ತಿಳ್ಕೊಬೇಕಾಗತ್ತೆ. ನಾವು ತಿಳ್ಕೊಳ್ಳೋದಕ್ಕಿಂತ ಅದೇ ಕಲಿಸುತ್ತೆ. ಏನು? ಬೇಗ ಊಟ ಮಾಡಬೇಕು, ಬೇಗ ತಿಂಡಿ ತಿನ್ನಬೇಕು. ಅದು ತಿನ್ನುವಾಗ ಕ್ಲಾರಿಟಿ ಹೇಗಿರಬೇಕು? ಅಮ್ಮ, ಈ ಒಂದು ಸನ್ನೆ, ಈ ಒಂದು ಚಿಹ್ನೆ ನಮಗೆ ಅರ್ಥ ಆಗ್ಬಿಟ್ರೆ ಮನುಷ್ಯ ಅವನಷ್ಟು ಅದೃಷ್ಟವಂತ ಇನ್ಯಾರೂ ಇಲ್ಲ. ಹುಡುಗಿ ಆಗಿರುತ್ತೆ, ತಿನ್ನಬೇಕು, ತಿನ್ನೋಕ್ಕಾಗಲ್ಲ, ಬೇಜಾರು, ತಿಂದ್ರಾಯಿತು. ಅಂದರೆ ಈ ಓವರಾಲ್ ಸಬ್ಜೆಕ್ಟ್ ಏನಕ್ಕೆ ಬರ್ತದೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದರೆ, ನಮಗೆ ಬುದ್ಧಿ ಕಲಿಸೋದಕ್ಕೆ ಆ ಮನೆ ಮೆಸೇಜ್ ಕೊಡುತ್ತೆ. ತಿಂಡಿ ತಿನ್ನಬೇಕು, ಯಾವ ಥರ ತಿನ್ನಬೇಕು, ಏನಕ್ಕೆ ತಿನ್ನಬೇಕು, ಆ ಪ್ರಶ್ನೆ ಅವನಲ್ಲಿ ಉದ್ಭವ ಆಗುತ್ತೆ. ಆದರೆ ಇದೆಲ್ಲವೂ ಮನೆ ಕೊಡುತ್ತೆ ಅಂದರೆ ಅದಕ್ಕೆ ಲೈನ್ ಹೇಳ್ಬಿಡ್ತೀನಿ ನಿಮ್ಮವರು. ನಂಬರ್ 1, ಬೆಳಗ್ಗೆ ತಿಂಡಿ ತಿಂತಕ್ಕಂಥ ಉದ್ದೇಶ ಏನಕ್ಕೆ ಅಂದರೆ, ನಾವು ಮೊದಲು ಸಿದ್ಧತೆ ಮಾಡ್ಕೊಳ್ಬೇಕಾಗಿರೋದು ನಮ್ಮ ದೇಹವನ್ನು ಶುದ್ಧಿ ಮಾಡೋದಕ್ಕೆ ತಿಂಡಿ ತಿನ್ನೋದು. ಬೆಳಗ್ಗೆ ತಿಂಡಿ ನಮ್ಮ ದೇಹ ಶುದ್ಧಿ ಆಗಬೇಕು, ಅದಕ್ಕೆ ತಿಂಡಿ ತಿನ್ನೋದು. ಅದಕ್ಕೆ ತಿಂಡಿ ಅಂತ ಹೇಳೋದಕ್ಕೆ ಊಟ ಅಂತೆಲ್ಲ ಹೇಳಿಲ್ಲ. ಇನ್ನು ಮಧ್ಯಾಹ್ನದ ಏನಕ್ಕೆ ಬೇಕಾಗತ್ತೆ ಅಂದರೆ, ನಾವು ಮಾಡೋ ಕೆಲಸಕ್ಕೆ ಮಧ್ಯಾಹ್ನದ ಊಟ ಬೇಕು. ಏನು ಕೆಲಸ ಮಾಡ್ತೀವೋ ಅದಕ್ಕೆ ತಕ್ಕಂತೆ ಮಧ್ಯಾಹ್ನದ ಊಟ ಬೇಕು. ಸಂಜೆ ಏನಕ್ಕೆ ಬೇಕು ಊಟ? ಊಟ ಇಲ್ಲ ಅಲ್ಲಿ ಬ್ರಾಕೆಟ್ ಹಾಕೋಣ. ಸಂಜೆ ಏನಕ್ಕೆ ಬೇಕು ಊಟ ಅಂದರೆ, ಜ್ಞಾನಾರ್ಜನೆಗಾಗಿ, ನೆಮ್ಮದಿಯಾಗಿ ಮಲಗಲಿಕ್ಕೆ ಯಾವ ಥರ ಪ್ಲ್ಯಾನ್ ಮಾಡಿ ಮಲಗಬೇಕು, ಎಷ್ಟು ಗಂಟೆಗೆ ಮಲಗ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ನನಗೆ, ಇದು ಮೈಂಡಲ್ಲಿ ಓಡಬೇಕು. ಈ ಮಾಡೋದಕ್ಕೂ ಪ್ಲಾನ್ ಮಾಡಬೇಕು. ಅದಿಲ್ಲ ಅಂದರೆ ಸತ್ತಿದೆಯಾ ನೀನು ಅಂತ ಅರ್ಥ. ನಾವು ಅದನ್ನ ಬಿಟ್ಟು ಬೇರೆದೆಲ್ಲ ಪ್ಲಾನ್ ಮಾಡ್ತೀವಿ ಗುರುಗಳೇ. ಜ್ಞಾನಾರ್ಜನೆಗಾಗಿ ಸಂಜೆ ಊಟ ಬೇಕು. ರೋಗ ಬರ್ಸ್ಕೋಬೇಕು, ರಾತ್ರಿ ಊಟ ಬೇಕು. ಈ ರಾತ್ರಿ ಊಟದಲ್ಲಿ ಏನು ಬರುತ್ತೆ? ಒಂದು ರೋಗ, ಎರಡನೇದು ಹಠ. ಇದು ತುಂಬ ಕಷ್ಟ. ಈ ಹಠ ಅನ್ನೋದು ಬಂದ್ಬಿಟ್ರೆ ತುಂಬ ಕಷ್ಟ. ಮಾತಾಡೋಣ ಗುರುಗಳು ಇದ್ರ ಬಗ್ಗೆ. ಕಾಲರ್ ರೆಡಿ ಇದ್ದಾರೆ. ಹಲೋ ಶುಭ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗಳ ಬಗ್ಗೆ. ಸ್ವಲ್ಪ ಜೋರಾಗಿ ಮಾತಾಡಿ. ಮಗಳ ಬಗ್ಗೆ ತಿಳ್ಕೋಬೇಕು. ಯಾರ ಬಗ್ಗೆ? ಅವ್ರದ್ದು ನಕ್ಷತ್ರ ತಿಳಿಸಿ. ಹಲೋ ಹಲೋ, ಕೇಳಿಸ್ತದೆ ಹೇಳಿ. ಮಗಳ ಬಗ್ಗೆ. ನೀವು ಮಾತಾಡೋದೇನು ಕೇಳಿಸ್ತಿಲ್ಲ. ಕರೆ ಕಟ್ಟಾಗಿದೆ ಅನ್ಸುತ್ತೆ ಗುರುಗಳೇ. ಇನ್ನು ವಿಚಾರವಾಗಿ ಮಾತಾಡೋಣ. ಈಗ ವಿಷಯ ಅಂತ ಹೇಳಿದ್ರೆ, ರಾತ್ರಿ ಊಟದಿಂದ ಮನುಷ್ಯ ಏನೆಲ್ಲ ಅನುಭವಿಸ್ತಾ ಇದ್ದಾನೆ ಅಂತಕ್ಕಂಥದ್ದಕ್ಕೆ ಒಂದು ದಿನ 2 ದಿನ ನಾವು ಹೇಳ್ಬೋದು ಸಂಜೆ ಊಟ ಮಾಡಿ ಒಳ್ಳೇದು ಅಂತ. 1 ದಿನ ಮಾಡ್ಬೋದು, 2 ದಿನ ಮಾಡ್ಬೋದು, 3ನೇ ದಿನ ರಾತ್ರಿಗೆ ಬಂದ್ಬಿಡುತ್ತೆ ಅದು. ಹೌದು. ಆದರೆ ಇಲ್ಲಿ ಒಂದು ಸಮಸ್ಯೆ ಬರುತ್ತೆ. ಏನು? ಸಿಗರೇಟು ಪ್ಯಾಕು ಡಾಕ್ಟ್ರು ಜೇಬಲ್ಲಿ ಇಟ್ಕೊಂಡಿರ್ತಾರೆ. ಪೇಷಂಟ್ಗೆ ನಾನು ಸಿಗರೇಟ್ ಸೇದ್ಬೇಡ ನೀನು ಅಂತ ಹೇಳ್ತಾರೆ.
ಅವ್ನು ಪೇಷಂಟ್ ನೋಡ್ತಿರ್ತಾನೆ, ಡಾಕ್ಟ್ರು ಜೇಬಲ್ಲೇ ಸಿಗರೇಟ್ ಪ್ಯಾಕ್ ಐತೆ, ನನಗೆ ಹೇಳ್ತಾವ್ರಲ್ಲ ಸೇದಬೇಡಿ ಅಂತ. ಹಾಂ ಏನು ಉತ್ತರ ಇದಕ್ಕೆ? ಸಿಗರೇಟ್ ಪ್ಯಾಕು ಡಾಕ್ಟ್ರ್ ಜೇಬಲ್ಲಿದೆ, ಹಾಂ ಪೇಷಂಟ್ಗೆ ನೀನು ಸೇದಬೇಡ ಸಿಗರೇಟ್ ಅಂತ ಹೇಳಿದ್ರು. ಈಗ ಪೇಷಂಟ್ ಏನು ಅನ್ಕೋಬೇಕು? ಡಾಕ್ಟರೇ ಸೇದ್ತಿದ್ದಾರೆ, ನನಗೆ ಹೇಳ್ತಿದಾರಲ್ಲ ಸೇದ್ಬೇಡಿ ಅಂತ ಅನ್ಸುತ್ತೆ ಗುರುಗಳೇ ಯಾರಿಗೆ ಆದರೂ. ಅಲ್ವಾ? ಹೌದು. ಈಗ ಅದನ್ನು ಅನ್ಕೋಬೇಕಾ ಅವ್ರು ಹೇಳಿದ್ ಕೇಳಬೇಕಾ? ಅನ್ಸುತ್ತೆ ಗುರುಗಳೇ, ಅಲ್ಲಲ್ಲ, ಅನ್ಕೋಬೇಕಾಗತ್ತೆ. ಅವ್ರು ಯಾಕೆ ಸಿಗರೇಟ್ ಪ್ಯಾಕ್ ಇಟ್ಕೊಂಡವ್ರೇನೋ ಸಾಯೋದು ಇವನೇ. ಹಾಂ ಅವ್ರು ಸಿಗರೇಟ್ ಸೇದ್ತಾರೋ ಪ್ಯಾಕ್ ಇಟ್ಕೊಂಡವ್ರು, ನಿನಗೆ ಹೇಳಿದ್ದೇನು ಸೇದಬೇಡ ಅಂತ. ಆಚೆ ಬಂದು ಮಾತಾಡ್ಕೋಬೋದು, ಏನು ಸಿಗರೇಟ್ ಅವರೇ ಇಟ್ಕೊಂಡು ನಮ್ಗೆ ಹೇಳ್ತಾರೆ ಮಾತ್ರ ಅಂತ. ಆದರೆ ಒಂದು ತಿಳ್ಕೋಬೇಕು, ಯಾವ ಕಾರಣಕ್ಕೂ ಡಾಕ್ಟ್ರಿಗೆ ಸಿಗರೇಟ್ನ ಎಷ್ಟು ಸೇದಬೇಕು, ಹೇಗೆ ಸೇದಬೇಕು ಅಂದರೆ ಡಾಕ್ಟ್ರಿಗೆ ಗೊತ್ತಿರುತ್ತೆ. ಹಾಂ ನಾವು ಮಾತಾಡ್ಕೊಂಡು ಸುಮ್ಮನೆ ಸೇದ್ತಾನೆ ಇರ್ತಾರೆ ಕೆಲವರು. ಹೌದು. ಯಾಕೆ ಅಂದರೆ ಸಿಗರೇಟ್ಗೂ ಕಲರ್ ಹಾಕಿರ್ತಾರೆ, ಎಲ್ಲಿವರೆಗೆ ಸೇದಬೇಕು ಇಲ್ಲಿವರೆಗೆ ಸೇದಬಾರ್ದು ಅಂತ. ಇದು ಇವ್ರಿಗೆ ಗೊತ್ತಿಲ್ವಲ್ಲ, ಯಾರಿಗೆ ಮಾಮೂಲಿ ಸೇದೋರಿಗೆ. ಮಾತಾಡೋಣ ಗುರುಗಳೇ, ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಶುಭ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗಳ ಬಗ್ಗೆ ತಿಳ್ಕೊಬೇಕಿತ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ಕೃತಿಕಾ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ. ಯಾರಿದು ಕೃತಿಕಾ? ಮಗಳು ಗುರುಗಳೇ. ಮಗಳು ಎಷ್ಟು ವಯಸ್ಸು? ಅವಳಿಗೀಗ 26 ನಡೀತಾ ಇದೆ. 26. ಹಾಂ. ಏನು ಮಾಡ್ತಿದ್ದಾಳೆ? ಕೆಲಸ ಮಾಡ್ತಾ ಇದ್ದಾರೆ ಅವರು, ಮಲ್ಟಿನ್ಯಾಷನಲ್ ಕಂಪ್ನಿಲಿ HR ಆಗಿದ್ದಾರೆ. ಈಗ ಏನು ಬೇಕು ತಮಗೆ ಅವ್ರ ವಿಷಯದಲ್ಲಿ? ಅವ್ರ ವಿಷಯದಲ್ಲಿ ಸ್ವಲ್ಪ ಹಠ ಇದೆ. ಆಮೇಲೆ ಮೂಡ್ ಆಫ್ ಆಗ್ತಾಳೆ, ಅಳ್ತಾಳೆ, ಮನಸ್ಸಿನ ಚಿಂತೆ. ಮದ್ವೆ ನಮಗೆ ಮಾಡಕ್ ಕಷ್ಟ ಇದೆ ತುಂಬಾ ನನಗೆ. ಅಂದರೆ ಮದುವೆ ಮಾಡೋಕ್ಕೆ ಕಷ್ಟ ಅಂತನಾ? ಮತ್ತೆ ಕಷ್ಟ ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಳ್ಳೋದಂತನಾ? ಇಲ್ಲ, ಇಟ್ಕೊಳ್ಳಲ್ಲ. ಆಮೇಲೆ ಆಸ್ತಿ ಸ್ವಲ್ಪ ಕೋರ್ಟಿಗೆ ಬಿದ್ದಿದೆ. ಹಾಂ. ಅದು ಆ ಕೋರ್ಟ್ ತೀರ್ಮಾನ ಆಗೋದಕ್ಕೆ ಆಯ್ತಾ ಇಲ್ಲ. ಕಾಂಪ್ರಮೈಸ್ ಆಗೋಣ ಅಂತ ಇದ್ದೀವಿ. ಕಾಂಪ್ರಮೈಸ್ ಆಗ್ಬಿಟ್ಟು ಆಸ್ತಿ ಬಾರಿ ಮದುವೆ ಮಾಡೋದು. ಇದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ ಗುರು? ಯಾಕೆ ಅಂತ ಕೇಳಲಿಲ್ವ ನೀವು? ಯಾಕೆ ಹೇಳಿ? ಜಮೀನು ಯಾರ್ದಿರೋದು? ನಿಮ್ಮ ಗಂಡನ ಮನೆಯಲ್ಲ, ನಿಮ್ಮ ತಂದೆ ಮನೆಯಲ್ಲ? ತಂದೆ ಮನೆ ಆಸ್ತಿ. ಓಕೆ. ಕೋರ್ಟ್ಗೆ ಹೋಗಿದ್ಯಾ? ಕೋರ್ಟ್ಗೆ ಹೋಗಿದೆ. ಈಗ ತಿಳ್ಕೊಬೇಕು ನೀವು, ಕೋರ್ಟ್ಗೆ ಹೋದ ಮೇಲೆ ಇದು ಬಗೆಹರಿಯತ್ತಾ ಅಂತ. ಕಾರಣ ಈ ಕೋರ್ಟ್ಗೆ ಹೋಗೋದಕ್ಕೆ ಮತ್ತು ಈಗ ನೀವು ಅನುಭವಿಸ್ತಾ ಇರೋದಕ್ಕೆ ನಿಮ್ಮ ಮಗಳು ಕೃತಿಕಾ ನಕ್ಷತ್ರ ಹುಟ್ಟಿರೋದಕ್ಕೆ ಕರೆಕ್ಟಾಗಿದೆ. 26 ವರ್ಷ ಆಗಿದೆ. ಕೃತಿಕಾ ನಕ್ಷತ್ರದ ಮಗಳು ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಹುಟ್ಟಿರುವುದಕ್ಕೆ ಕಾರಣ ಏನು ಅಂತ ಯಾಕೆ ತಿಳ್ಕೊಳ್ಳಿಲ್ಲ ನೀವು? ಕೇಳಿಲ್ಲ ಗುರುಜಿ. ಯಾಕೆ? ಟೈಮ್ ಇಲ್ವಾ, ಬೇಜಾರ, ದುಡ್ಡಿಲ್ವಾ, ಏನು? ಬೇಜಾರೇನಿಲ್ಲ, ಸರಿಯಾಗಿ ನಿಖರವಾಗಿ ಹೇಳಬೇಕಿತ್ತು ನಮಗೆ. ಮತ್ತೆ ಭಯ ಆಗುತ್ತೆ ಏನಾರ ಹೇಳ್ಬಿಟ್ರೆ ಅಂತ. ಈಗ ನಾನು ಹೇಳಿದಕ್ಕೆ ಭಯ ಆಯ್ತಾ? ಇಲ್ಲ, ಭಯ ಆಗ್ಲಿಲ್ಲ. ಓಕೆ. ತಿಳ್ಕೊಂಡೆ ಅಂತ ಖುಷಿ ಆಯ್ತಾ? ಖುಷಿ ಆಯ್ತು, ತಿಳ್ಕೊಂಡೆ ಅಂತ ಖುಷಿ ಆಯ್ತು. ಓಕೆ. ಅಲ್ಲಿ ಯಾರನ್ನ ಸಮಾಧಿ ಮಾಡಿರೋ ಜಮೀನಲ್ಲಿ? ಅಮ್ಮನ ಸಮಾಧಿ ಎಲ್ಲ ಸುಟ್ಟಿರೋದು ಅಮ್ಮಂದು. ಅಲ್ಲಿ ಏನೇ ಆಗಲಿ ಅಲ್ಲಿ ಹಾಕಿದ್ರಿ ತಾನೇ? ಹಾಂ. ಈಗ ನೋಡಿ, ಅದರಿಂದ ಏನೇನು ಬರುತ್ತೆ ಅಂದರೆ, ಒಂದು ನರ್ಸಿಂಗ್ ಹೋಮ್ ಬೇಕು, ಒಂದು ಕೋರ್ಟ್ ಬೇಕು, ಒಂದು ಪೊಲೀಸ್ ಸ್ಟೇಷನ್ ಬೇಕು, ಕಿಡ್ನಿ, ಹಾರ್ಟು, ಬೆನ್ನು, ಸೊಂಟ, ತಲೆ ಎಲ್ಲ ರಿಪೇರಿ ವಂಶದಲ್ಲಿ ಯಾರ್ಯಾರಿಗೆ ಏನೇನಾಗಬೇಕು ಎಲ್ಲ ಆಗ್ತಾನೇ ಇರುತ್ತೆ. ಇದಕ್ಕೆ ಅರ್ಧ ರಾತ್ರಿಯಲ್ಲಿ ಒಂದು ಆಂಬುಲೆನ್ಸ್ ಪಕ್ಕದಲ್ಲೇ ಇಟ್ಕೋಬೇಕಾಗತ್ತೆ. ಈ ಕೃತಿಕಾ ನಕ್ಷತ್ರ ಮಗು ಹುಟ್ಟಿರ್ತಕ್ಕಂಥ ಮೂಲ ನಿಮ್ಮ ಅಪ್ಪನ ಮನೆ ಆಸ್ತಿಯಲ್ಲಿ ಬಂದಿರತಕ್ಕಂಥ ಒಂದು ದೊಡ್ಡ ಸತ್ಯವಾದ ಸಂಗತಿ. ನಿಮ್ಮ ಅಪ್ಪನ ಮನೆಗಾಗಲಿ, ನೀವಿರೋ ಗಂಡನ ಮನೆಯಲ್ಲಾಗಲಿ, ನಿಮ್ಮ ಮಕ್ಕಳು ವಿಚಾರದಲ್ಲಾಗಲಿ, ನಿಮ್ಮ ದಾಂಪತ್ಯದ ವಿಚಾರದಲ್ಲಾಗಲಿ, ನೀವು ಹೇಳ್ದಂಗೆ ನೀವು ಅಂದ್ಕೊಂಡಂಗೆ ಇಲ್ಲಿವರೆಗೂ ಯಾವುದೂ ನಡೆದಿಲ್ಲ. ಹೌದಾ? ನಡೆದಿಲ್ಲ. ಹೌದು. ಮುಂದಕ್ಕೂ ನಡೆಯಲ್ಲ. ಏನು ಮಾಡೋದು ಇವಾಗ? ಮಾಡಿದ್ದು ಯಾರು ತಪ್ಪು? ಗೊತ್ತಿಲ್ಲ. ಈಗ ತಾನೇ ಹೇಳ್ದಲ್ಲ ಸಮಾಧಿ ಅಮ್ಮನ ತಗೊಂಡೋಗಿ ಹಾಕೋದ್ರು ಅಲ್ಲಿ ಅಂತ. ಹೌದು. ಅಂದರೆ ಜಮೀನು ಸ್ವಂತ ಭೂಮಿಯಲ್ಲಿ ಸಂಸ್ಕಾರ ಮಾಡಿದಂತಹ ವಂಶಕ್ಕೆ, ಕುಟುಂಬಕ್ಕೆ ಏಳಿಗೆ ಇಲ್ಲದ ರೀತಿಯಲ್ಲಿ ಆಸ್ತಿ ಇದ್ದು ಎಲ್ಲವೂ ಅನುಕೂಲಗಳಿದ್ದು ಇಲ್ಲದ ರೀತಿಯಲ್ಲಿ ಅನುಭವಿಸ್ಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ, ಜೊತೆಗೆ ನಿಮ್ಮ ಮಗಳು ನೀವು ಹೇಳ್ದಂಗೆ ಕೇಳುವಂಥ ವಿಚಾರನ ಅಥವಾ ಮಗಳು ಹೇಳ್ದಂಗೆ ನೀವು ಕೇಳುವಂಥ ವಿಚಾರನ ಯಾವುದು ಇವಾಗ ನಡೀತಾ ಇರೋದು? ಇಲ್ಲ, ನಾನು ಏನಾರ ಹೇಳಿದ್ರೆ ರೇಗದು, ಫಿಟ್ ಮಾಡ್ಕೊಳ್ಳೋದು, ನನ್ಗೆ ಏನು ಹೇಳ್ಬೇಡಿ ಅನ್ನೋದು, ಆ ಥರ ಮಾಡ್ತಾಳೆ. ಅದನ್ನೇ ಇವಾಗ ಅವಳು ಹೇಳ್ದಂಗೆ ನೀವು ಕೇಳಬೇಕು, ನೀವು ಹೇಳ್ದಂಗೆ ಅವಳು ಕೇಳಲ್ಲ. ಆಮೇಲೆ ಜೋಪಾನ, ಮದುವೆ ಮಾಡಲ್ಲ ಕಷ್ಟ ಅಂದರೆ ಬೇರೆ ಬೇರೆ ಥರ ಆಗ್ಬಿಟ್ರೆ ಕಷ್ಟ. ಯಾಕೆ ಅಂತಂದರೆ ಏನು ಸೆಕ್ಯೂರಿಟಿ ಕೊಟ್ಕೊಂಡೆ ಕಾಯ್ಕೋತೀನಿ ಅಂದರೂ ಕಷ್ಟ ಇರುತ್ತೆ. ಯಾಕೆ ಅಂತಂದರೆ ಮನಸ್ಥಿತಿ ಚೆನ್ನಾಗಿರಲ್ಲ. ಕೃತಿಕಾ ನಕ್ಷತ್ರಕ್ಕೆ 17 ವರ್ಷಕ್ಕೆ ಮದುವೆ ಆಗಿರಬೇಕು. ನೀವು 9 ವರ್ಷ ಎಳ್ಕೊಂಡು ಬಂದಿದ್ದೀರಾ. ಅವಳ ಮನಸ್ಸು ಹೆಂಗಾಗಿದೆ ಅಂದರೆ ಯಾರಿಗೆ ಏನು ಮಾಡಲಿ ನಾನು ಅನ್ನೋಷ್ಟು ಮಟ್ಟಕ್ಕೆ ಹೊಟ್ಟೋಗಿದ್ದಾಳೆ ಅವಳು.
ತಪ್ಪ್ಯಾರ್ದು? ನಮ್ದೆ. ನೋಡಿ, ಯೋಚನೆ ಮಾಡಿ. ವಯಸ್ಸಿಗೆ, ನಿಮ್ಮ ವಯಸ್ಸಿಗೆ ಮದುವೆ ಆದಾಗ ನಿಮ್ಮ ವಯಸ್ಸು ಎಷ್ಟಿತ್ತು? ಹಲೋ ಹಲೋ 18 ವರ್ಷ. ನೋಡಿ, 18ಕ್ಕೆ ನೀವು ಮದುವೆ ಮಾಡ್ಕೊಂಡ್ರೆ ಮಗಳಿಗೆ 26 ವೇಟಿಂಗ್ ನಿಲ್ಸಿದ್ದೀರಾ, ಸರಿನಾ ಇದು? ಅಲ್ಲ, ಸ್ವಲ್ಪ ಯೋಚನೆ ಮಾಡಿ. ನಮಗೊಂಥರ ನ್ಯಾಯ, ಇನ್ನೊಬ್ಬರು ಅದು ಆವತ್ತಿನ ಕಾಲಕ್ಕೆ. ಇವತ್ತಿನ ಕಾಲಕ್ಕೆ ನೀವು ಇಷ್ಟು ವಯಸ್ಸು ಅವಳನ್ನ ಖಂಡಿತ ತಪ್ಪಿಡಿದು ನಿಲ್ಲಿಸ್ತಾ ಇದ್ದೀರಾ ಅಂದರೆ ಅವಳ ಆರೋಗ್ಯ ಏನಾಗಿರಬೇಡ, ಅವಳ ತಲೆ ಏನಾಗಿರಬೇಡ, ಅವಳ ನಿದ್ದೆ ಏನಾಗಿರಬೇಡ. ಸ್ವಲ್ಪ ಯೋಚನೆ ಮಾಡಿ. ನಾನು ಯಾಕೆ ಇರಬೇಕು ಅನ್ನೋ ಮಟ್ಟಕ್ಕೆ ಹೊಟ್ಟೋಗಿದ್ದಾಳೆ ಆಲ್ರೆಡಿ. ಈಗ ಅವಳ ಮನಸ್ಥಿತಿ ಹೆಂಗಿದೆ ಅಂದರೆ ಮಾತಾಡ್ಸಿದ್ರೆ ಕಚ್ತಾಳೆ. ನೀನು ಜಾಸ್ತಿ ಮಾತಾಡಿದ್ರೆ ನಾನು ನೋಡಿ ಬೇರೆ ಥರ ಆಗಬೇಕಾಗತ್ತೆ ಅನ್ನೋ ಮಟ್ಟಕ್ಕೂ ರಿವೆಂಜಾಗಿ ನಿಂತ್ಕೊಂಡ್ರೆ ನೀವು ಹೆದರ್ಕೋಬೇಕಾಗತ್ತೆ. ನಾನು ಇರೋದೇ ಇಲ್ಲ ಬೇಕಾದ್ರೆ ಈ ಮನೇಲಿ ಅಂತ ಹೇಳಬಹುದು. ಏನು ಮಾಡ್ತೀರಾ ಹೇಳಿ ಈ ಸಮಸ್ಯೆನ? ನಿಮ್ಮ ಸಮಸ್ಯೆ ಬಗೆಹರಿಯಲ್ಲ, ಅವಳು ಮದುವೆ ಮಾಡಲ್ಲ. ಏನ್ ಮಾಡ್ಬೇಕು? ಅಲ್ಲ, ಏನು ಮಾಡೋದಿರ್ಲಪ್ಪ. ಯಾಕೆ ಇಲ್ಲಿವರೆಗೂ ಎಳ್ಕೊಂಡು ಬಂದ್ರಿ ಯಾಕೆ ಅಂತ ಆಗಲೇ ಹೇಳ್ಬಿಟ್ರಿ. ನಿಮ್ಮ ಥರ ಯಾರು ಹೇಳಿಲ್ಲ ಅಂತ ನಿಮ್ಮ ಯಜಮಾನ್ರು ಏನು ಮಾಡೋದು? ಅವರು ವ್ಯವಸಾಯ, ಫಸ್ಟ್ ಫ್ಯಾಕ್ಟ್ರಿ ಇತ್ತು, ಇಂಜಿನಿಯರ್ ಆಗಿದ್ರು, ಈಗ ವ್ಯವಸಾಯ ಮಾಡ್ತಾರೆ. ಈಗ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡೋದು ನಿಮ್ಮ ಯಜಮಾನ್ರ ನೀವ? ಅವರೇ. ನೀವು ಎಷ್ಟೊತ್ತಿಗೆ 9:15 10 ಆಗ್ಬೋದಾ? ಆಗುತ್ತೆ. ಸರಿ ಅಲ್ವಾ? ಇನ್ನು ಹೆಂಗಾಗತ್ತೆ ಹೇಳಿ? ಮನೆಯಲ್ಲಿ ಮಹಾಲಕ್ಷ್ಮಿ ಹೆಂಗಸು ಮೊದಲು ಸ್ನಾನ ಮಾಡಿ ಆಮೇಲೆ ಗಂಡಸರು ಮಾಡಬೇಕು. ನೀವು ಎಲ್ಲ ಮಾಡಿಕೊಂಡು ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿದ್ರೆ ಮನೆಯಲ್ಲಿ ಹೆಂಗಸರಿಗೆ ನೆಮ್ಮದಿಯಲ್ಲಿ ಬರುತ್ತೆ. ನೋಡಿ, ನಿಮ್ಮ ದಿನಚರಿಯಲ್ಲಿ ಎಷ್ಟು ತಪ್ಪು ಮಾಡ್ಕೊಂಡು ಬಂದಿದ್ದೀರಾ. ದಯವಿಟ್ಟು ಇದನ್ನು ಪರಿವರ್ತನೆ ಮಾಡ್ಕೊಳ್ಳಿ. ಕೂತ್ಕೊಂಡು ಒಂದು ಪ್ಲ್ಯಾನ್ ಮಾಡೋದು. ಏನು ನಮ್ಮ ಮನೆಯಲ್ಲಿ ಸರಿ ಮಾಡ್ಕೊಳ್ಳೋಕ್ಕೆ ನಾವು ಏನು ಮಾಡಬೇಕು, ಏನು ತಿಳ್ಕೊಬೇಕು ಅಂತ ಡಿಸೈಡ್ ಮಾಡಿ ಫಸ್ಟು. ನಾನು ಇಲ್ಲಿ ಕೂತ್ಕೊಂಡು ನಿಮ್ಗೆ ಅರ್ಧ ಗಂಟೆ ಬೋಧನೆ ಮಾಡಿದ ತಕ್ಷಣ ಸರಿ ಹೋಗಲ್ಲ. ನಿಮ್ಮ ಮಗಳು ಕೃತಿಕಾ ನಕ್ಷತ್ರ ಹುಟ್ಟಿದ್ದಕ್ಕೂ, ನಿಮ್ಮ ತಂದೆ ಮನೆ ಆಸ್ತಿಗೂ, ನಿಮ್ಮ ದಾಂಪತ್ಯ ದಿನಚರಿ ನಡೀತಾ ಇರ್ತಕ್ಕಂಥ ವಿಚಾರಕ್ಕೂ ಕರೆಕ್ಟಾಗಿ ತಿಳ್ಕೊತೀನಿ ಅನ್ನೋದಾದರೆ ಪ್ರಯತ್ನ ಮಾಡಿ. ಒಂದು ಸಲ ಕುಟುಂಬ ಸಮೇತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಂದು ಹಂತಕ್ಕೆ ಎಲ್ಲವೂ ಸರಿ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಪೂಜೆ ಮಾಡೋದ್ರಿಂದ, ವ್ರತ ಮಾಡೋದ್ರಿಂದ, ಶಾಸ್ತ್ರ ಕೇಳೋದ್ರಿಂದ, ದೇವರ ಹತ್ರ ಹೂ ಕೇಳೋದ್ರಿಂದ ಸಮಸ್ಯೆ ಸರಿ ಹೋಗಲ್ಲ. ಪ್ರಯತ್ನ ತಿಳ್ಕೋಬೇಕಷ್ಟೇ. ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಸೌಮ್ಯ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ನಿಮ್ದು ನಕ್ಷತ್ರ ತಿಳಿಸಿ. ಉತ್ತರಾಷಾಢ ನಕ್ಷತ್ರ. ಯಾವುದು? ಉತ್ತರಾಷಾಢ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಿಮ್ಮ. ಗುರುಗಳೇ, ಹೇಳಿ. ನಾವು 1 ವರ್ಷಕ್ಕೆ ಮುಂಚೆ ಬಂದಿದ್ವಿ. ಹಾಂ, ಹೇಳಿ. ನೀವು ಹೇಳ್ದಾಗ ಎಲ್ಲ ಇದ್ವಿ. ಹಾಂ, ಇನ್ನು ಮದ್ವೆದೊಂದು ಹಾರ ಬದಲಾವಣೆ ಹೇಳಿದ್ದೀರಿ. ಹಾಂ, ಅದರ ಬಗ್ಗೆ ಗೊತ್ತಾಗ್ಬೇಕಿತ್ತು. ಅಲ್ಲ, ನೀವು ಫೋನಲ್ಲಿ ತಿಳ್ಕೊಳ್ಳೋದಕ್ಕೆ ಈಗ ಮಾಡಿದ್ದೀರಾ ನೀವು. ಅದನ್ನು ಹೇಳೋಕ್ಕಾಗತ್ತಾ? ಟೈಮ್ ಎಷ್ಟು ಬೇಕಾಗತ್ತೆ? ನೀವೇನು ಮಾಡಿ ಅಂದರೆ ಅರ್ಧಕ್ಕೆ ಮೊಟಕು ಮಾಡಿ ಯಾವಾಗಲೂ ಅವಕಾಶ ಸಿಗ್ತಾ ಮಾತಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನು ನೀವು ಇನ್ನೊಮ್ಮೆ ಬರೋದಕ್ಕೆ ಪ್ರಯತ್ನ ಮಾಡಿ. ಅರ್ಧಕ್ಕೆ ಮಾಡಿ ನಿಲ್ಲಿಸ್ಕೋಬೇಡಿ. ಕಾರಣ ನಿಲ್ಲಿಸಿಲ್ಲ, ನಾನು ಕಾಲ್ ಮಾಡ್ತಾ ಇದ್ದೆ. ಓಕೆ, ಈಗ ಕರೆ ಮಾಡಿದ್ದೀರಲ್ವ, ನಾನು ಹೇಳಿರ್ತೀನಿ ಆಫೀಸಲ್ಲಿ ಕರೆ ಮಾಡಿ ನಿಮಗೆ ಮುಂದಿನ ಮಾಹಿತಿ ಕೊಡ್ತಾರೆ. ಇಲ್ಲಿ ನಾನು ಮಾತಾಡಲಿಕ್ಕೆ ಕಷ್ಟ ಆಗ್ತದೆ, ನೀವು ತಿಳ್ಕೊಳ್ಳೋದು ಬೇಡ. ಸೊ ಅದು ಕರೆಕ್ಟ್ ರೀತಿಯಲ್ಲಿ ತಿಳ್ಕೊಂಡು ಇಮ್ಮಿಡಿಯೇಟಾಗಿ ಮುಗಿಸೋದಕ್ಕೆ ಏನು ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಇನ್ನು ಊಟದ ವಿಚಾರದಲ್ಲಿ ಮಾತನಾಡ್ತಿದ್ವಿ. ರಾತ್ರಿಯ ಊಟ ಯಾಕೆ ಮಾಡಬೇಕು ಅನ್ನುವಂಥ ವಿಚಾರದ ಬಗ್ಗೆ. ಈಗ ಮನುಷ್ಯನಿಗೆ ಹಠ ಬೇಕಾ? ರೋಗ ಬೇಕಾ? ಅಲ್ವಾ? ಯಾರಿಗೂ ಇಷ್ಟ ಇಲ್ಲ. ಆದ್ರೂ 2 ದಿನ ಮಾಡ್ಬೋದು, 3ನೇ ದಿನ ಬಿಟ್ಬಿಡ್ಬೋದು ಅಂತ ಹೇಳ್ತೀನಿ. ಯಾವುದೇ ಅಭ್ಯಾಸಗಳನ್ನು ಪ್ರಾರಂಭ ಮಾಡಿದ್ರೆ ಅದನ್ನ ಹಾಗೇ ಕರ್ಕೊಂಡು ಹೋಗ್ಬೇಕು ನಮ್ಮನ್ನದು. 2 ದಿನ ಮಾಡಿ 3 ದಿನ ಬಿಡಬೇಕು ಅಂದರೆ ಮಕ್ಕಳಾದಿಯಿಂದ ದೊಡ್ಡೋರ್ವರೆಗೂ ಈ ಸಮಸ್ಯೆ ಇದ್ದದ್ದೇ. 2 ದಿನ ಅಥವಾ 1 ದಿನ ಮಾಮೂಲಿ ಯಥಾ ಪ್ರಕಾರ ಹೊಟ್ಟೋಗ್ತಾರೆ. ಇದಕ್ಕೆಲ್ಲ ನಾವು ಒಂದು ದೊಡ್ಡ ಸಮಸ್ಯೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಈಗ ನಾನು ರಾತ್ರಿ ಊಟ ಮಾಡಬೇಡಿ, ಭಾನುವಾರ ಮದುವೆ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಅಂತ ಇಟ್ಕೊಳ್ಳೋಣ. ಯಾರೋ ನಿಲ್ಸವ್ರ? ಸಾಧ್ಯನೇ ಇಲ್ಲ ಗುರುಗಳೇ. ಅವ್ರು ಹೇಳಕಳ್ಳಿ ಬಿಡ್ರೆ ನಮ್ಮ ನಾವೇನು ಮಾಡ್ಕೊಂಡಿಲ್ವಾ? ಈಗ ನಾನು ಮನೆ ಕಟ್ಟಿಲ್ವಾ, ನನಗೆ ಮಕ್ಕಳಾಗಿಲ್ವಾ ಅನ್ನೋರು ಏನು ಮಾಡೋಕ್ಕಾಗಲ್ಲ ಅಲ್ವಾ? ಕ್ವಾಲಿಟಿಯಾಗಿ ಜೀವನದಲ್ಲಿ ಹೀಗೆ ಬದುಕಬೇಕು ಅಂದರೆ ಈ ಮಾರ್ಗದರ್ಶನವನ್ನು ನೀವೇ ತಿಳ್ಕೊಂಡು ನೀವೇ ಕಲ್ತ್ಕೊಂಡು ನಿಮ್ಮ ಮನೆಯಲ್ಲಿ ಬದುಕಬಹುದು. ನಾನು ಹೇಳಿದೆ ಅಂತ ನೀವು ಮಾಡಿ ಅಂತ ನಾನು ಯಾವತ್ತೂ ಹೇಳಲ್ಲ, ಈಗಲೂ ಹೇಳಲ್ಲ. ಕಾರಣ ಬೇರೆಯವ್ರು ಹೇಳಿದ್ದನ್ನು ಮಾಡೋದು, ಪುಸ್ತಕದನ್ನ ಸತ್ಯ ಅಂತ ಒಪ್ಕೊಳ್ಳೋದು, ಇದು ಮೊದಲು ನಾವು ಕೆಟ್ಟ ಅಭ್ಯಾಸ ಬಿಡಬೇಕು. ಅವರವರ ಅನುಭವಕ್ಕೆ ತಕ್ಕಂತೆ ಅದನ್ನು ಹೇಳ್ತಾರೆ, ನಿಮ್ಮ ಅನುಭವಕ್ಕೆ ತಗೊಳ್ಳೋದು ಬೇಡ, ಇದು ತಪ್ಪು. ಅದಕ್ಕೆ ಕಲಿಯೋದು ಏನು ಅಂತ ನಾವು ನಮ್ಮ ಮನೆಯಲ್ಲೇ ಕಲಿಯೋ ಪಾಠಶಾಲೆ ಮಾಡ್ಕೋಬೇಕು ಅನ್ನೋ ತೀರ್ಮಾನ ತೊಗೋಬೇಕಂದ್ರೆ ನಾವು
ಇದೆಲ್ಲವೂ ನಮಗೆ ಬರಬೇಕು ಅಂದರೆ ಮನೆ ಯಾವ ಥರ ಕಟ್ಟಬೇಕು, ಯಾವ ಮೂಲೆ ಹೆಂಗೆ ತಿರುಗಿಸ್ಕೋಬೇಕು ಅಂತ ಹಲವಾರು ರೀತಿಯಲ್ಲಿ ಯೋಚನೆ ಮಾಡ್ತೀವಿ. ಹೌದು ಗುರುಗಳೇ. ನಾವು ಮೂಲೆಗಳು ಮಾತ್ರ ಲೆಕ್ಕ ಹಾಕ್ಕೊಂಡು ವಾಸ್ತು ಅಂತ ಹೆಸರಿಟ್ಕೊಂಡಿದ್ವಿ. ಈ ಮೂಲೆ ಸರಿ ಇಲ್ಲ, ಈ ಮೂಲೆ ಸರಿ ಇಲ್ಲ. ಇಲ್ಲಿ ಮುಖ್ಯವಾದ ದೊಡ್ಡ ಅಟೋಮ್ ಬಾಂಬ್ ಏನಿದು ಇವತ್ತು ಮಾಧ್ಯಮದಲ್ಲಿ ಪ್ರತಿದಿನ ಬರ್ತಾ ಇದೆ. ಚಿಕ್ಕ ಮಕ್ಕಳ ಮೇಲೆ ದೊಡ್ಡವರಿಂದ ಸಾಮೂಹಿಕ ಅತ್ಯಾಚಾರ. ಹೌದಾ? ಇದು ವಸ್ತೇನಲ್ಲ. ನೋಡೋಕೆ ಏನನ್ಸತ್ತಿದು, ಥೂ ಯಾಕಪ್ಪ ಆಗಬೇಕಿತ್ತಿದ್ದು ಅನ್ಸುತ್ತೆ. ಆದರೆ ಇದಕ್ಕೆ ಉತ್ತರ ಸಿಕ್ಕಿಲ್ಲ. ಯಾಕೆ ನಡೀತಾ ಇದೆ ಇಲ್ಲಿವರೆಗೂ ಯಾವ ಸೈನ್ಸಿಸ್ಟಾರು ಹೇಳೋಕ್ಕಾಗಿದೆಯಾ? ಇಲ್ಲ ಗುರುಗಳೇ. ಶಾಸ್ತ್ರಗಳು ಹೇಳೋಕ್ಕಾಗತ್ತಾ? ಅತ್ಯಾಚಾರ ನಡೆಯುವುದಕ್ಕೆ ಕಾರಣ ಏನು ಬೇಕಲ್ಲ? ಬೇಕು ಗುರುಗಳೇ, ಖಂಡಿತ ಅದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ಕಾಲರ್ ಇದ್ದಾರೆ. ಹಲೋ. ಹಲೋ ವರಲಕ್ಷ್ಮಿ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆ ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ಉತ್ತರಾಷಾಢ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಾರಾಯಣ, ಹೇಳಿಮ್ಮ. ಯಾರು? ಉತ್ತರಾಷಾಢ ನೀವೇನಾ? ನಾನೇ ಗುರುಜಿ. ಓಕೆ, ಹೇಳಿ, ಏನಾಗಬೇಕಿತ್ತು? ಏನಿಲ್ಲ ಗುರುಜಿ, ನಮ್ಮ ಮನೆಯವರು ತೀರ್ಕೊಂಡು 3 ತಿಂಗಳಾಯ್ತು ಗುರುಜಿ. ಹಾಂ. ಮುಂದೆ ಬಾಕ್ಲಿಂದ ಕಾಂಪೌಂಡ್ ಒಳಗಡೆಯಿಂದ ಬಂತು ಹಾವು. ಹಾಂ. ಅದು ಕುಬೇರ ಮೂಲೆ ಕಡೆಗೆ ಹೋಯ್ತು. ಅದು ಸುತ್ತ ಕಾಂಪೌಂಡ್ ಐತೆ. ಹಾಂ. ಆ ಕಾಂಪೌಂಡ್ ಅರ್ಗಲ್ಲೇ ಬಂದು ಅಲ್ಲೈತೆ. ಅದು ಯಾವಾಗ ಬರ್ತೋ ಗೊತ್ತಿಲ್ಲ ನಮ್ಗೆ. ಹಾಂ. ಒಂಚೂರು ಏನೋ ಸ್ವಲ್ಪ ಸೌದೆ ಗಿೌದೆ ಹಾಕಿದ್ದು, ಅದನ್ನೆಲ್ಲ ಎತ್ತಿದ್ರೆ ಅಲ್ಲೇ ಇತ್ತು. ಏನು ಮಾಡಿದ್ರಿ? ಅದನ್ನ ಆ ವಿಡಿಯೋದನ್ನ ಕಟ್ಸ್ಬಿಟ್ಟು ಹಿಡಿಸ್ತೋ ತಗೊಂಡೋಗಿ ಆ ಕಡೆಗೆ ಕೆರೆ ಕಡೆಗೆ ಬಿಟ್ಬಿಟ್ರು ಅವರು. ಅದನ್ನ ಇದು ಮನೆ ಒಳಗಡೆಯಿಂದ ಬಾಕ್ಲಲ್ಲಿ ಎತ್ಕೊಂಡೋಗಿ ಅವನು ತಗೊಂಡೋಗಿ ಅಲ್ಲಿ ಬಿಟ್ಬಿಟ್ಟ. ಅದು ಬಿಟ್ಟು 13-14 ದಿವಸಕ್ಕೆ ನಮ್ಮನೆಯವರು ಚೆನ್ನಾಗಿ ವಾಕ್ ಮಾಡಿದ್ರು, ಊಟನೂ ಮಾಡೋರೆ, ಚೆನ್ನಾಗೇ ಇದ್ರು ಗುರುಜಿ. ಬಂದು ಮನೆಗೆ ಹೋಗ್ತೀನಿ ಅಂತ ಬಂದವರು ಲೋ BP ತರ ಆಗ್ಬಿಟ್ಟು ಸಾನೆ ಇದಾಗ್ಬಿಟ್ರು, ಸೀರಿಯಸ್. ಆಮೇಲೆ ಆಸ್ಪತ್ರೆಗೆ ತಗೊಂಡೋಗೋದಕ್ಕೆ 3 ದಿವಸ ಇದ್ರು. ಶುಕ್ರವಾರ ಸಾಯಂಕಾಲ ತೀರ್ಕೊಂಡ್ರು ಗುರುಜಿ. ಓಕೆ. ಮನೆ ಎಷ್ಟು ವರ್ಷದ್ದು? ಮನೆ 27 ವರ್ಷ. ಓಕೆ. ನಿಮಗೆ ದಿಕ್ಕು ಗೊತ್ತೇ ನಮ್ಮ? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಗೊತ್ತಾ? ಗೊತ್ತು ಗೊತ್ತು. ಈಗ ನಿಮ್ಮ ಮನೆ ನೋಡಿ, ಉತ್ತರ ದಕ್ಷಿಣ ಜಾಸ್ತಿ ಇದೆ, ಪೂರ್ವ ಪಶ್ಚಿಮ ಕಮ್ಮಿ ಇದೆ. ಹೌದು. ಅದಕ್ಕೆ ಹಾವು ಬಂದಿದ್ದು. ಯಾವ ಥರ ಮನೆ ಕಟ್ಟಿದ್ರಿ ಹಾವು ಬಂತು. ತಪ್ಪೇನು? ಕರೆಕ್ಟು. ಕರೆಕ್ಟು ಅಂತ ನೀವು ಹೇಳ್ತಾ ಇರಲ್ಲಮ್ಮ. ನೀವು ಹೇಳ್ತಾರದಕ್ಕೆ ನೀವು ಅಲ್ಲಿ ಕೂತ್ಕೊಂಡು ಹೇಳ್ತಾ ಇರೋ ನಮ್ಮ ಮನೆ ಇರೋದು ನಿಮ್ಗೆ ಹೆಂಗ್ ಗೊತ್ತಾಯ್ತೈತೆ? ಆಶ್ಚರ್ಯ ಅನಿಸ್ತಾ ಇದೆಯಾ ನಿಮಗೆ? ಅದಕ್ಕೆ ಗುರುಜಿ ಹಂಗಂದಿದ್ದು ನಾನು. ಓಕೆ, ನೋಡೋಣ ಹೆಂಗೆ ಹೇಳ್ತಾರೆ ಅಂತ. ಹೌದು. ಆಮೇಲೆ ಮನೆ ಬಾಗ್ಲಲ್ಲಿ ಎಷ್ಟು ಜನ ಓಡಿಸು ಗುರುಜಿ, ನಾಯಿ ಬಂದು ಮನೆಗೆ ಬರ್ತದೆ. ಅಮ್ಮ, ನಿಮ್ಮ ಮನೆಗೆ ನಾನು ಹೇಳ್ತೀನಲ್ಲ, ಹಾವು, ನಾಯಿ, ಹಲ್ಲಿ, ಜಿರ್ಲೆ, ಏನೇನು ಇರಬಾರ್ದು ಅದೆಲ್ಲ ಮನೆಯಲ್ಲೇ ಇರುತ್ತೆ. ಈಗ ನಿಮ್ಮ ಯಜಮಾನರಿಗೆ ಹಾರ್ಟ್ ಅಟ್ಯಾಕ್ ಆಗೋವಂಥ ವಿಷಯ, ಲೋ BP ಆಗೋ ವಿಷಯ, ಉತ್ತರ ದಕ್ಷಿಣವನ್ನು ಮನೆ ಕಟ್ತಾ ಇರ್ತಕ್ಕಂಥ ಪುಣ್ಯಾತ್ಮರು ಶೇಕಡ ನಮ್ಮ ಭಾರತ ದೇಶದಲ್ಲಿ 80-90% ಇದ್ದಾರೆ. ಸೈಟ್ ಐತೆ ಅಂದರೆ ಸುಮ್ಮನೆ ಉದ್ದುದ್ದಕ್ಕೆ ನಾಯಿ ಕಟ್ತಂಗೆ, ನಾಯಿ ಉದ್ದ ಇದ್ದಂಗೆ ಇರುತ್ತೆ. ನಿಂತ್ಕೊಂಡು ಹಂಗೆ ಹೊರಗಡೆ ಹೋಗ್ಬಿಟ್ಟು ನಿಮ್ಮ ಮನೆ ನಿಂತ್ಕೊಂಡು ನೋಡಮ್ಮ, ಉದ್ದುದ್ದಕ್ಕೆ ಯಾವ ಥರ ಕಾಣಿಸಲ್ವ ನೋಡು. ಯಾರು ತಪ್ಪು? ಹಾವಿರೋ ಮನೆಗೆ ಈಗ ನೀವು ಕಟ್ಟಿದ ಮೇಲೆ ಹಾವು ಬರಲೇಬೇಕು, ಬಂದಿದೆ, ತಪ್ಪೇನು? ನಾಯಿ ಯಾಕೆ ಬರಬೇಕು? ಅದಕ್ಕೆ ಬಂದಿದೆ. ಮುಂದೆ ಸೂಚನೆ, ಭಯ ಆಗತ್ತೆ, ಅದು ಅಳಬೇಕು, ಅದು ನಿಮ್ಮ ಕಿವಿ ಕೇಳಬೇಕು. ಅಳೋದು ಯಾವಾಗ ಕೇಳಿಸುತ್ತೆ ನಿಮಗೆ? ಗುರುಜಿ ರಾತ್ರಿನೂ ಒಂದೇ ಸಮ ಬಡ್ಕೋತಾ ಇತ್ತು ಗುರುಜಿ. ಯಾರಿಗೂ ಕೇಳಿಸಲ್ಲ, ನಿಮಗೆ ಕೇಳಿಸೋದು. ಆಮೇಲೆ ಮುಂದ್ಗಡೆ ಕಾಗೆ ಶಬ್ದ ಯಾವಾಗ ಕೇಳಿಸುತ್ತೆ? ಬೆಳಗ್ಗೆ ಹೊತ್ತು. ಬೆಳಗ್ಗೆ ಹೊತ್ತು ಅಂದ್ರೆ ಕಾಗೆ ಬಂದೇ ಇರ್ಲಿಲ್ಲ. ನಮ್ಮ ಮನೆಯವ್ರು ತೀರ್ಕೊಂಡ್ಮೇಲೆ ಇವು ಸುಮಾರು ಕಾಗೆ ಬರ್ತಾವೆ ನೋಡಿ. ಈಗ ಹಂಗೆ ಕುತ್ಕೊಂಡು ಹೇಳ್ತಿ, ಸಾಯಂಕಾಲ 5 ಗಂಟೆವರೆಗೂ ನಿಮ್ದೇ ಕತೆ ಆಗತ್ತೆ. ಹೌದು. ಈಗ ಇದಕ್ಕೆ ಭಯ ಬೀಳ್ಬೋದು, ಯಾರೋ ಮಾಡಿಸಿರ್ಬೋದಾ, ಅಥವಾ ಏನೋ ಗ್ರಾಚಾರ ತಪ್ಪಿರ್ಬೋದಾ, ಅಥವಾ ವಾಸ್ತು ಸರಿ ಇಲ್ವಾ, ಈ ಥರ ಹಲವಾರು ವಿಚಾರಗಳು ಬರುತ್ತೆ. ಒಂದಂತೂ ತಿಳ್ಕೊಳ್ಳಿ, ಮೊದಲನೇದಾಗಿ ನೀವು ಹುಟ್ಟಿರ್ತಕ್ಕಂತಹ ಉತ್ತರಾಷಾಢ ನಕ್ಷತ್ರದ ಒಂದು ಲೆಕ್ಕಾಚಾರ ತೊಗೊಂಡ್ರೆ, ಸತ್ತವರಿಗೆ ಬರೀ ಖಾಲಿ ತಟ್ಟೆ ಕೊಟ್ಟು ಊಟ ಹಾಕದೇ ಇರೋದು ಒಂದು. ಎರಡನೇ, ಅದೇ ಎಡೆ ಹಾಕೋರು. ಎಡೆ ಹಾಕತ್ತಾನೆ ನೀವು? ನಾವು ಇಲ್ಲ ಗುರುಜಿ, ನಮ್ಮ ಮನೇಲಿ ಹಾಕಲ್ಲ, ನಮ್ಮ ಬಾವರ ಮನೇಲಿ ಹಾಕ್ತಾರೆ, ಅಲ್ಲಿಗೆ ಹೋಗ್ತೀವಿ. ಅದೇ ಎಡೆ ಹಾಕತ್ತಾನೆ. ಈಗ ನೀವು ಮಕ್ಕಳೆಷ್ಟು ನಿಮಗೆ? ನಮ್ಮ 3 ಜನ ಹೆಣ್ಮಕ್ಳು, 2 ಗಂಡು ಮಗ, ಒಬ್ಬ ಇನ್ನ ಮದುವೆ ಆಗಿಲ್ಲ ಗುರುಜಿ. ಅವನಿಗೆ ಎಷ್ಟು ವಯಸ್ಸು? ಅವನಿಗೆ ಇವಾಗ 36 ವರ್ಷ ಗುರುಜಿ. ಮದುವೆ ಇನ್ನ ಇಲ್ಲ ಗುರುಜಿ. ಅಲ್ಲ, ಮದುವೆ ಮಾಡ್ಕೊಂಡವನೇ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಇಲ್ಲ ಗುರುಜಿ, ಮಾಡ್ಕೊಂಡಿಲ್ಲ. ಹಂಗಂತೀರಾ? ಹೌದು.
ಅಂದರೆ ಲವ್ ಮಾಡೇ ಇಲ್ಲ ಅಂತೀರಾ? ಇಬ್ಬರಿಗಾಗೈತೆ, ಅವನ್ಗೆ ಇಲ್ಲ ಇನ್ನ. ಅಲ್ಲಲ್ಲ, ನಾನು ಹೇಳೋದು ನಿಮ್ಗೆ ಹೇಳಿ, ನಿಮ್ಮ ಮಗ ಲವ್ ಮಾಡೋದು ಮಾಡೋಕ್ಕಾಗಲ್ಲ, ನನ್ನ ಮಗನ ಕೈಲಿ ಆಗಲ್ಲ ಅಂತನ ಲವ್ ಮಾಡಿರ್ತಾನೆ ಅಂತೀರ, ಏನು ಹೇಳ್ತೀರಾ ನೋಡೋಣ? ನನ್ನ ಮನ್ಸಿಗೆ ಆಚೆ ಕಡೆ ಹೆಂಗವನೋ ಗೊತ್ತಿಲ್ಲ ಗುರುಜಿ. ನೋಡಿ ಬಂದ್ರಿ ದಾರಿಗೆ. ಯಾಕೆ ಅಂದರೆ ನೀವೆಷ್ಟೇ ಚೆನ್ನಾಗಿ ಮಾಡಿದ್ರು ಮದುವೆಗಳು ಕರೆಕ್ಟ್ ಟೈಮ್ಗೆ ನಿಮ್ಮ ಮನೇಲಿ ನಡೆಯಲ್ಲ, ತುಂಬ ತಡ. ಹೌದು ಗುರುಜಿ. ಮತ್ತು ಇಷ್ಟೆಲ್ಲ ಆದರೂ ನೀವು ನಿಮ್ಮ ಯಜಮಾನರು ಹೋಗಿ ಇನ್ನೂ ಆ ಮನೇಲೇ ಕೂತ್ಕೊಂಡು ತೂಗಿಡಿಸ್ತಾ ಇದ್ದೀರಲ್ಲ, ತಿಳ್ಕೊಳ್ಳದೆ ಏನು ತಪ್ಪು, ಯಾರು ತಪ್ಪು ಈಗ? ಇವಾಗ ನೀ ಹೆಂಗ್ ಗುರುಜಿ ಮನೆ ಬಿಡಬೇಕು ಅಂತನೋ? ಒಂದು ನಿಮಿಷ, ನೀವು ಮನೆ ಬಿಡಿ ಅಂತ ನಾನು ಹೇಳಲ್ಲ. ನೀವು ಮೊದಲು ತೀರ್ಮಾನ ಮಾಡಿ, ನಾವು ತಿಳ್ಕೋಬೇಕು ಅನ್ನೋದು ಮೊದಲು ತೀರ್ಮಾನ ಮಾಡಿ, ಆಮೇಲೆ ಮನೆ ಪ್ಲ್ಯಾನ್ ತೊಗೊಂಡು ಬಂದರೆ ಹೇಳ್ಕೊಡ್ತೀನಿ. ಇಲ್ಲಿ ಕೂತ್ಕೊಂಡು ನಾನು ಸರಿಸಾಗಿ ಹೇಳ್ಬಿಡೋಕ್ಕಾಗಲ್ಲ, ನೀವು ಕೇಳೋಕ್ಕಾಗಲ್ಲ, ಆಯಿತಾ? ಹೆದರ್ಕೋಬೇಡಿ, ಸರ್ ಮಾಡ್ಕೊಳ್ಳಿ. ಮುಂದೆ ಅವನಿಗಾರು ಪಾಪ ತುಂಬ ಲೇಟ್ ಆಗಿದೆ, ಹೆಣ್ಮಕ್ಳಿಗೂ ಒಳ್ಳೇದಾಗಲಿ, ಅವನಿಗೂ ಒಳ್ಳೇದಾಗಲಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿಮ್ಮ, ಆಯಿತಾ? ಆಯ್ತು ಗುರುಜಿ, ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಇನ್ನು ಮನೆಯ ವಿಚಾರವಾಗಿ ತಿಳ್ಕೊತಾ ಇದ್ವಿ. ಈಗ ನಾವು ಅಮ್ಮ ನಗ್ತಾ ಇದ್ರು ಪಾಪ. ಯಾಕೆಂದರೆ ಹಾವು ಥರ ಮನೆ ಕಟ್ತಾ ಇದ್ದೀವಿ ಅಂತ ಯಾರಿಗೆ ಗೊತ್ತಾಗತ್ತೆ ಅಲ್ವಾ? ಈಗ ಸರಿಯಾದ ರೀತಿ ಮನೆ ಕಟ್ಟಬೇಕು ಅಂದರೆ ಹಂಗಾದರೆ ಇವಾಗ ಯಾವ್ಯಾವ ಥರ ನಾವು ಮಾಡ್ಕೊಳ್ತಾ ಇರ್ತಕ್ಕಂಥ ಲೆಕ್ಕಾಚಾರ. ಇಲ್ಲಿ ಇನ್ನೊಂದು ಆಶ್ಚರ್ಯಕವಾದ ವಿಷಯ ಹೇಳ್ತೀವಿ. ಏನು? ಅಂದಿ ಅಂತ ನಾವು ಹೇಳಬಾರ್ದು, ಬಾಯಿಂದ ತಪ್ಪಾಗತ್ತೆ. ಆ ರೂಪದಲ್ಲಿ ಮನೆ ಕಟ್ಟೋದು ತುಂಬ ಜಾಸ್ತಿ. ಯಾಕೆಂದರೆ ಆಧುನಿಕವಾದ ಮನೆ ಬರೋದೇ ಅದರ ರೂಪಲ್ಲೇ. ಆಧುನಿಕ ಮನೆಗಳೆಲ್ಲ ಅದೇ ಶೇಪಲ್ಲಿ ಬರುತ್ತೆ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಇವತ್ತು ನಾನು ಹೇಳ್ತೀನಿ, ಫೋರ್ಟಿಕೋ ಯಾರ ಮನೇಲಿ ಐತೆ, ಪೂರ್ವ ಉತ್ತರಕ್ಕೆ ಫೋರ್ಟಿಕೋ ಯಾರ ಮನೇಲಿ ಐತೆ, ಅವ್ರು ರೋಡಲ್ಲಿ ನಿಂತ್ಕೊಂಡು ನೋಡ್ಕೊಳ್ಳಿ, ಅದೇ ಥರ ಬಂದಿರುತ್ತೆ. ಮನೆ ಮುಂದೆ ಫೋರ್ಟಿಕೋ ಯಾರ ಮನೇಲಿ ಇದ್ದೆ, ಪೂರ್ವ ಮನೆ ಉತ್ತರದ ಮನೆಗೆ, ಪಶ್ಚಿಮ ದಕ್ಷಿಣದಲ್ಲ, ಈ ಎರಡು ಮನೆಗೆ ಯಾರು ಫೋರ್ಟಿಕೋ ಹಾಕ್ಕೊಂಡಿದ್ದಾರೆ ಗಾಡಿ ನಿಲ್ಸೋಕ್ಕೆ ಬೇಕಲ್ಲಮ್ಮ ಅಂತ ಅವರನ್ನಿಬ್ಬರು. ಅಂದರೆ ಗಾಡಿ ನಿಲ್ಸೋಕ್ಕೆ ಮನೆ ಕಟ್ಟಿದ್ದೀನಿ ಅಂತ ಎಷ್ಟೋ ಜನ ಈಗಂತೂ ಹೇಳೇ ಬಿಟ್ಟಿದ್ದಾರೆ ಕಡಾ ಕಂಡೀಷನ್ ಆಗಿ, ಗಾಡಿ ನಿಲ್ಸೋಕ್ಕೆ ಫಸ್ಟ್ ರೆಡಿ ಮಾಡ್ಕೊಂಡು ಮನೆ ಕಟ್ಟಿ ಅಂತ. ಈಗ ಇನ್ನೂ ಅಧ್ವಾನ ಆಗುತ್ತೆ. ಯಾಕೆಂದರೆ ಕರೆಕ್ಟಾಗಿ ಅರ್ಧಂಬರ್ಧ ಮಾಡ್ತಿದ್ರು. ಗೌರ್ಮೆಂಟ್ನವರು ಹಿಂಗೆಲ್ಲ ಹೇಳ್ಬಿಟ್ಟಾರೆ ಕಣಪ್ಪ ಅಂದ್ಬಿಟ್ಟು ಫಸ್ಟು ಪಾರ್ಕಿಂಗಿಗೆ ಎಲ್ಲಿ ವ್ಯವಸ್ಥೆ ಆಗುತ್ತೆ ನೋಡಿಕೊಂಡು ಮನೆ ಹಾಳು ಮಾಡಿಕೊಂಡು ಪಾರ್ಕಿಂಗ್ ಮಾಡೋಕ್ಕೆ ಮನೆ ಕಟ್ಕೊಂಡು ಅಷ್ಟೇ ಜೀವನ. ಅಂದರೆ ಯಾವುದು ಮೆಸೇಜ್ ಬರುತ್ತೆ, ಸಂದೇಶ, ಆ ಸಂದೇಶ ಸರಿ ತಪ್ಪ ಅಂತ ನಮಗೆ ಅರ್ಥ ಮಾಡಿಸೋದು, ಸತ್ಯ ಅಂತ ಹೇಳೋದು ಎಲ್ಲೂ ಸಿಗ್ತಾ ಇಲ್ಲ ಪಾಪ. ಯಾರ ಮಾತು ಅಂತ ಕೇಳಿ ಮನೆ ಕಟ್ಟೋದು. ಇಷ್ಟೆಲ್ಲ ರಹಸ್ಯಕ್ಕೆ ನಾವು ಯಾಕೆ ಈ ತಪ್ಪಿಗೆ ಸಿಕ್ಕಾಕ್ಕೊಳ್ತೀವಿ ಅಂತಕ್ಕಂಥ ಒಂದು ವಿಚಾರಕ್ಕೆ ಬರೋದೇ ಆದರೆ, ಒಂದು ವಿಷಯ ಹೇಳಬೇಕಾದ್ರೆ ಸತ್ಯವಾದ ವಿಚಾರ, ಆಶ್ಚರ್ಯಕವಾದ ಒಂದು ವಿಚಾರ ಅಂತ ಅನಿಸುತ್ತೆ ಇದು. ಏನು ಅಂದರೆ, ಮನೆಯನ್ನು ಮೇಲ್ಭಾಗದಲ್ಲಿ ಈ ಕಡೆ ಇರಬೇಕು, ಕಿಟಕಿ ಇಲ್ಲಿರಬೇಕು, ಬಾಗಿಲಿರಬೇಕು, ಇದೆಲ್ಲ ಹೇಳ್ತಾ ಇರೋದು ಮಾಡ್ತಾ ಇರೋದೆಲ್ಲ ವಾಸ್ತವ. ಆದರೆ ಹಿಂಗೆಲ್ಲ ಇದ್ದರೂ ಸರಿ ಹೋಗಿಲ್ಲ ಅನ್ನೋ ಪ್ರಶ್ನೆ ಇನ್ನೂ ಬೇಕಾದಷ್ಟು ನನ್ನ ಮೈಂಡ್ಸಲ್ಲಿ ಇದೆ. ಎಲ್ಲ ಕೇಳೇ ಕಟ್ಟಿದ್ದೀವಿ, ಆದರೂ ಈ ಕುತೂಹಲ ಇನ್ನೂ ನಮ್ಗೆ ಹೋಗಿಲ್ಲ ಅಂತ ಎಷ್ಟೋ ಜನ ಮನಸ್ಸಲ್ಲಿದೆ. ಅದಕ್ಕೆ ಇವತ್ತು ಮಂಗಳಾರತಿ ಆಡ್ಬಿಡೋಣ. ಏನು, ಯಾಕಿದು ಮೂಲ ಎಲ್ಲಿದೆ ಅಂತ. ನೀವು ಕಟ್ಟಲಿರುವ ಮನೆಯ ನಿವೇಶನ ಏನಿದೆ, ಆ 3 ಅಡಿ ಆಳಕ್ಕೆ ನೀವೇನೇ ಪಾಯ ಹೊಡೆಯೋಕ್ಕೋ ಪಿಲ್ಲರ್ ಪಾಯಿಂಟ್ ಮಾಡೋಕ್ಕೋ ಮಾಡಿದಾಗ ಕಲ್ಲು ಅನ್ನೋದೇನಾದ್ರು ಸಿಕ್ಕಿದರೆ ಆ ಮನೆಯನ್ನು ನಿಲ್ಲಿಸುವುದು, ಮನೆಯನ್ನು ಕಟ್ಟಬಾರದು. 3 ಅಡಿ ಆಳದಲ್ಲಿ ಕಲ್ಲು ಸಿಕ್ಕಿದರೆ, ಪಿಲ್ಲರ್ ಗುಂಡಿ ಆಗ್ಬೋದು, ಪಾಯ ಆಗ್ಬೋದು, ಸಿಕ್ಕಿದರೆ ಆ ಮನೆಯಲ್ಲಿ ದುರಂತವಾದ ಸಾವುಗಳು ನಡೆಯೋದಕ್ಕೆ ರೆಡಿ ಅಂತ ತೀರ್ಮಾನ ಮಾಡ್ಕೋಬೇಕು. ಗೊತ್ತಾಗಲ್ಲ. 3 ಅಡಿ ಆಳದಲ್ಲಿ ಕಲ್ಲು ಸಿಗಬಾರ್ದು. ಸಿಕ್ಕಿದ್ರೆ ಎತ್ತಾಕ್ಬಿಟ್ಟು ಕಟ್ತಾರೆ ಅಲ್ವಾ? ಆದರೆ ಅದೇ ರೀತಿ ಬಂಡೆ ಮೇಲೆ ಮನೆ ಕಟ್ಟೋದು ಇನ್ನೂ ವಿಚಿತ್ರ. ಏನಂದರೆ, ವಿಷ ಕುಡಿಯೋರು ಬಂಡೆ ಮೇಲೆ ಮನೆ ಕಟ್ಟಿದ್ರೆ ವಿಷ ಕುಡಿಯೋರು, ಆತ್ಮಹತ್ಯೆ ಮಾಡ್ಕೊಳ್ಳೋರು, ರೋಡ್ ಆಕ್ಸಿಡೆಂಟ್ ಆಗೋದು, ಬಂಡೆ ಮೇಲೆ ಮನೆ, ಅದು ಒಬ್ಬರಾದ್ಮೇಲೆ ಒಬ್ಬರು, ಇದೇನೋ ನಮ್ಮ ವಂಶಕ್ಕೇನೋ ಆಗಿ ಬಂದ್ಬಿಡೋದೆ, ಊರಲ್ಲೇ ಶಾಸ್ತ್ರ ಕೇಳ್ತಾರೆ. ಆಮೇಲೆ ಅಕ್ಕಪಕ್ಕದವ್ರು ಮಾತಾಡ್ಕೋತಾರೆ, ಏನೋ ಅವ್ರ ಮೇಲೆ ನಂಗೆ ಆಯ್ತಾಯ್ತಲ್ಲ ಅಂತ. ಆದರೆ ಎಲ್ಲೋ ಕೇಳಿದ್ರು ಮನೆ ಕಟ್ಟಿರೋ ಜಾಗದಲ್ಲಿ ಏನಿದೆ ಅಂತ ಯಾರು ಹೇಳೋರು? ಯಾರು ಹೇಳಲ್ಲ ಗುರುಗಳೇ. ಹೇಳಬೇಕು ಅಂತ ಯಾರು ಗೊತ್ತಿದೆ? ಇದು ಪ್ರಶ್ನೆ. ಗುರುಗಳ ವಿಚಾರದ ಬಗ್ಗೆ ಮುಂದುವರ್ಸೋಣ ಗುರುಗಳೇ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆನೇ ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ಶತಾಭಿಷ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ
ನಮಸ್ತೆ ಗುರುಜಿ. ನಾರಾಯಣ. ಹೇಳಿಮ್ಮ, ಏನಾಗಬೇಕಿತ್ತು? ನಮ್ಮ ಬಗ್ಗೆನೇ ತಿಳ್ಕೊಬೇಕಾಗಿತ್ತು ಗುರುಜಿ. ಮದ್ವೆ ಆಗಿ 14 ವರ್ಷ ಆಯ್ತು. ಮದುವೆ ಆಗಿ 14 ವರ್ಷ ಆಯ್ತು. ಯಾರು ನಿಮ್ದಾ? ಹೌದು ಗುರುಜಿ. ಓಕೆ, ಹೇಳಿ. ಇನ್ನು ಮಕ್ಕಳಾಗಿಲ್ಲ. 2 ಸತಿ ಅಬಾರ್ಷನ್ ಆಗೋಯ್ತು. ಅದಕ್ಕೆ ನಾವೇ ಇನ್ನೊಂದು ಮಗಳನ್ನೇನೆ ದತ್ತು ತಗೊಂಡು ಸಾಕೋತಾ ಇದ್ದೀವಿ ಗುರುಜಿ. ಈಗ ಏನಾಗಬೇಕು ಅಂತ ಏನಕ್ಕೆ ಅದಕ್ಕೆ ಏನ್ ಆಗುತ್ತೋ ಇಲ್ವೋ ಏನೋ ಗೊತ್ತಿಲ್ಲ. ಒಂದ್ ಆಸೆ ಮಡಿಕೊಂಡಿದೀವಿ, ಆಗುತ್ತೋ ಏನೋ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆ ಕೇಳ್ದೋ, ಡಾಕ್ಟ್ರು ತೋರಿಸ್ದೋ, ಏನು ಹೇಳ್ತಾರ ಮತ್ತೆ ಮಂತ್ಲಿ ಪೀರಿಯಡ್ ನಿಂತೋಗಿ 1 ವರ್ಷ ಆಯ್ತು, ಹಾಗೆ ಇಲ್ಲ ಗುರುಜಿ. ಅಮ್ಮ, ಏನು ಓದಿದ್ಯಾ ನೀನು? ನಾನು SLC ಓದಿದ್ದೀನಿ. ನೀನು ನಿದ್ದೆ ಕರೆಕ್ಟಾಗಿ ಮಾಡಿದ್ಯಾ? ಸ್ವಲ್ಪ ನೆನಪು ಮಾಡ್ಕೊ. ಗುರುಜಿ, ನಿದ್ದೆ ಮಾತ್ರ ಎಲ್ಲ ಚೆನ್ನಾಗಿ ಬರುತ್ತೆ. ಅಲ್ಲ, 1 ನಿಮಿಷ. ಚೆನ್ನಾಗಿ ಬರುತ್ತೆ ಅಲ್ಲ, ಎಷ್ಟೊತ್ತು ಮಲ್ಕತ್ತೆ, ಎಷ್ಟೊತ್ತು ಕೇಳ್ತೀಯಾ? ಅಂದ್ರೆ ಬೆಳಗ್ಗೆ ಎದೊಳೋದು 6-6:30 ಆಗುತ್ತೆ ಗುರುಜಿ. ಒಂದು 7 ಗಂಟೆನೇ ಆಗಲಿ. ಸಂಜೆ ನಾವು ಕೆಲಸ ಮಾಡ್ತೀನಿ ಮನೇಲೇನೆ. ತೋರಣಗಳು, ಬಾಕ್ಲಿಗೆ ತೋರಣಗಳು ಹಾಕೋದು ಎಲ್ಲ ಮಾಡ್ತೀವಲ್ಲ. 1 ನಿಮಿಷ ನಾನು ಕೇಳಿದ್ದೀವಿ, ನೀನು ಎಲ್ಲೆಲ್ಲ ಹೊರಟೋದೆ. ನೀನು ರಾತ್ರಿ ಮಲಗೋ ಟೈಮ್ ಎಷ್ಟು? ಮನಗಾಯ್ತು 10:30. ಊಟ ಮಾಡೋದು ಎಷ್ಟೊತ್ತಿಗೆ? ಊಟ 9 ಗಂಟೆ. ಸರಿ. ಈಗ ನಿದ್ದೆ ಮಲ್ಕೊಂಡ ತಕ್ಷಣ ಎಷ್ಟೊತ್ತಾಗುತ್ತೆ ನಿದ್ದೆ ಬರೋದು? ಬಂದ್ಬಿಡುತ್ತೆ ಗುರುಜಿ. ಯಾಕಂದ್ರೆ ಕೆಲಸ ಮಾಡ್ತಿರ್ತೀವಲ್ವಾ, ಸಾಕಾಗೋಗಿರುತ್ತೆ, ಟಯರ್ಡ್ ಆಗಿರುತ್ತಲ್ವಾ, ಮನಿಕೊಂಡ್ರೆ ನಿದ್ದೆ ಬಂದ್ಬಿಡುತ್ತೆ. 1 ನಿಮಿಷ. ನಿದ್ದೆ ಅಂದರೆ ಕೆಲಸ ಮಾಡಲಿಲ್ಲ ಅಂದ ದಿನ, ಆರಾಮಾಗಿದ್ದೆ, ಓಡಾಡ್ಕೊಂಡಿದ್ದೀನ ಅಂತ ನಿದ್ದೆ ಹೇಗೆ ಬರುತ್ತೆ? ಸ್ವಲ್ಪ ಲೇಟ್ ಆಗುತ್ತೆ. ಈಗ ಸ್ವಲ್ಪ ಲೇಟ್ ಆಗುತ್ತೆ ಅಂದಮೇಲೆ ನೀನು ತುಂಬ ಸ್ಟ್ರೈನ್ ಮಾಡಿಕೊಂಡು, ಅಂದರೆ ಕೆಲಸ ಮಾಡಿದ್ರೆ ನಿದ್ದೆ ಬರುತ್ತೆ, ಕೆಲಸ ಮಾಡಲಿಲ್ಲ ನಿದ್ದೆ ಕಡಿಮೆ ಅಂತ ಗೊತ್ತಾಗಿದೆ. ಅಂದ ಮೇಲೆ ನಿನ್ನ ದೇಹದಲ್ಲಿ ಶಕ್ತಿ ನನಗೆ ಕರೆಕ್ಟಾಗಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೀನು. ಇಲ್ಲ ಇಲ್ಲ. ಮತ್ತು ಮಗು ಹೆಂಗಾಗತ್ತೆ? ಏನಮ್ಮ, ಎಲ್ಲರ ಹತ್ರನೂ ಹೋಗಿದ್ದಿ, ಎಲ್ಲ ಹತ್ರನೂ ಕೇಳಿದೆ ಅಂದೆ. ದೇಹದಲ್ಲಿ ಶಕ್ತಿ ಇರಬೇಕಾ ಬೇಡವಾ? ಬೇಕು. 2ನೇ ವಿಷಯ, ನಿನಗೆ ಸಡನ್ನಾಗಿ ಬೇಜಾರು, ಕೋಪ ಯಾವುದು? 2. ಆಮೇಲೆ ನಾನು ಏನೂ ಮಾಡದೇ ಇದ್ರು ಜನ ಯಾಕೆ ನಾನು ಇಷ್ಟು ಹೊಟ್ಟೆ ಉರ್ಸ್ಕೋತಾರೆ ಅಂತ ಎಷ್ಟು ಸಲ ಅನ್ಕೋತೀಯ? ತುಂಬ ಸತಿ. ಈಗ ಇಷ್ಟು ಸ್ಯಾಂಪಲ್ ಕೊಟ್ಟಿದ್ದೀನಿ, ಇದೇ ಥರ ಹೇಳ್ತಾವ್ರು ಅರ್ಧ ಗಂಟೆ ಹೇಳ್ಬೋದು ನಿನ್ನ ದೇಹದಲ್ಲಿ ಮನಸ್ಸಲ್ಲಿ ಎಷ್ಟು ಓಡ್ತಾ ಇದೆ ಅಂತ. ಮಗು ಆಗಬೇಕಾದ್ರೆ ಈಗ ನೀನು ಮಾಡಿರೋದು ಪುಣ್ಯಕರವಾದ ಕೆಲಸ. ಯಾರ್ದೋ ಮಗುನ ಮೇಂಟೈನ್ ಮಾಡ್ಕೊ. 1. ಆದರೆ ತಗೊಂಡಿರೋ ಮಗು ನಕ್ಷತ್ರ ಸರಿಗಿದೆಯಾ, ನನಗೆ ಹೊಂದಾಣಿಕೆ ಆಗತ್ತಾ, ಆ ಮಗು ನನಗೆ ಆಸರೆ ಆಗತ್ತಾ, ಮಗು ಆರೋಗ್ಯ ಚೆನ್ನಾಗಿರುತ್ತಾ, ಇದು ನೋಡ್ಕೊಂಡು ತಗೊಂಡಿದ್ಯಾ, ಸುಮ್ಮನೆ ಕರ್ಕೊಂಬಿಟ್ಯಾ? ಗುರುಜಿ, ನಾವು ಲಾಕ್ಡೌನ್ ಅಲ್ಲಿ ಹೋದಾಗ ಅದು 2 ವರ್ಷದ ಪಾಪು, ಅದು ನನ್ನನ್ನು ಚೆನ್ನಾಗಿ ಹೊಂದ್ಕೊಂಡ್ಬಿಡ್ತು. ಆಗ ಬಚ್ಚ ಬೆಂಗಳೂರಿಗೆ ಅಂತಂದಿದ ತಕ್ಷಣ ಬಂದಿದ್ದು, ಮತ್ತೆ ರಿಟರ್ನ್ ಹೋಗ್ಲಿಲ್ಲ ಗುರುಜಿ. ಅದು ಹೊಂದ್ಕೊಂಡ್ಬಿಡ್ತು. ನಿನಗೆ ತುಂಬಾ ಖುಷಿ ಆಯ್ತು, ನಾನು ಒಪ್ಕೊಂಡಿದ್ದಾಳೆ. ದೊಡ್ಡೋಳ ಆದ್ಮೇಲೆ ಒಪ್ಕೋಬೇಕಲ್ಲ. ಹೌದು ಗುರುಜಿ, ಅದೊಂದೇ ನಮಗ್ ಭಯ ಆಯ್ತಿರೋದು. ಹೊಂಟೋಗ್ಬಿಟ್ಟಾಗ ನಮ್ಗೆ ಯಾರು ಇಲ್ಲ, ಇಲ್ದಂಗ ಆಗೋಗುತ್ತೆ ಅಂತ. 1 ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ನಿಮ್ಮ ತಂದೆ ಮನೆ ಸ್ಟೋರಿ ತಗೊಂಡ್ರೆ ಯಾರು ನೆಮ್ಮದಿಯಾಗಿ ಸಂಸಾರ ಮಾಡಿರೋದು ತುಂಬ ಕಮ್ಮಿ. ಹೌದು ಗುರುಜಿ. ಮತ್ತು ನಿನಗೆ ಹೆಂಗಮ್ಮ ಸಿಗತ್ತೆ? ಇದೆಲ್ಲ ಲೆಕ್ಕಾಚಾರ. ಗುರುಜಿ, ಇನ್ನೊಂದು ರಿಕ್ವೆಸ್ಟ್. ಹೆಸರು ನಮ್ಗೆ ಶಾಸ್ತ್ರ ಆಗ್ಲಿ ಇಲ್ಲ ನೋಡಿ ಹೆಸರಿಕ್ಕಿಲ್ಲ ಗುರುಜಿ. ಅವ್ರು ಏನ್ ಹೆಸರು ಬಾಯಿಗೆ ಬಂತು ಅದನ್ನ ಇಕ್ಬಿಟ್ಟಿದ್ದಾರೆ ಗುರುಜಿ. ಅಮ್ಮ, 1 ನಿಮಿಷ ನಾನು ಹೇಳ್ತಾರ ತಿಳ್ಕೊ. ಈಗ ಹಳೇದೆಲ್ಲ ಬೇಡ, ಈಗ ಮುಂದಕ್ಕಾರ ತಿಳ್ಕೊಂಡು ಮುಂದಕ್ಕೆ ಹೋಗ್ಬೇಕಾ ಬೇಡ ನೀನು? ಹೌದು ಗುರುಜಿ. ಈ ಕೆಲಸ ಮಾಡು. ಈಗ ಮಗು ನಕ್ಷತ್ರ ಏನು, ನನ್ನ ನಕ್ಷತ್ರ ಏನು, ನಮ್ಮ ಕುಟುಂಬದಲ್ಲಿ ಈ ಮಗುನ ಹೇಗೆ ಸಾಕ್ಬೇಕಾದ್ರೆ ಮಗುನ ಹೇಗೆ ತಗೋಬೇಕು, ಅವಳಿಗೆ ಹೆಸರು ಸರಿಗಿದೆಯಾ, ನಿನ್ನ ಹೆಸರು ಚೇಂಜ್ ಮಾಡಬೇಕಾ, ಮಗು ಹೆಸರು ಚೇಂಜ್ ಮಾಡಬೇಕಾ, ಇದೆಲ್ಲ ಮಾಡೋದ್ರಿಂದ ಏನೆಲ್ಲ ಎಲ್ಲಿ ಮಾಡಬೇಕು ಇದೆಲ್ಲ ತಿಳ್ಕೊ. ತಪ್ಪು ಈವರೆಗೂ ಆಗಿರೋ ಸಾಕು, ಮುಂದಕ್ಕೆ ತಪ್ಪಾಗಬಾರ್ದಲ್ವಾ? ಹೌದು ಗುರುಜಿ. ಇದಕ್ಕೆ ನೀನು ಪ್ಲ್ಯಾನ್ ಮಾಡಬೇಕಾದಕ್ಕಿಂತ ಹೆಚ್ಚಾಗಿ ನಾನು ಮಗು ತೊಗೊಂಡಿದ್ದೀನಿ, ಇನ್ನು ಮುಂದೆ ಈ ಮಗು ಬಂದಮೇಲೆ ನನ್ನ ಮಗು ಆಗ್ತಕ್ಕಂಥ ಲೆಕ್ಕಾಚಾರಕ್ಕಿಂತ ಬಿಟ್ಟು ಈ ಮಗು ನಾನು ಎಷ್ಟು ಮಟ್ಟಕ್ಕೆ ನನಗೆ ರಕ್ಷಣೆ ಸಿಕ್ಕತ್ತಾ ಮಗುವಿಂದ, ಅಥವಾ ನನಗೆ ಮುಂದಕ್ಕೆ ಏನಾದ್ರು ಮಗುವಿಂದ ಏನಾದ್ರು ಮಗುಗೆ ಸಮಸ್ಯೆ ಆಗಬಹುದಾ, ಸಮಸ್ಯೆ ಅಂದ್ರೇನು, ವಿರುದ್ಧವಾಗಿ ನಡ್ಕೊಳ್ಳೋದು, ಇದು ಮುಂದೆ ಅನುಭವಿಸೋದು ಬೇಡ. ಅದನ್ನು ಈಗಲೇ ರಿಪೇರಿ ಮಾಡ್ಕೊ, ತಿಳ್ಕೊಂಡ್ರೆ ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಗುರುಗಳೇ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆ ಬೇಕಿತ್ತು ಮೇಡಮ್ ಅವರೇ. ನಿಮ್ದು ನಕ್ಷತ್ರ ತಿಳಿಸಿ. ನಕ್ಷತ್ರ ಮಗ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ. ಹೇಳಿಮ್ಮ, ಏನಾಗಬೇಕಿತ್ತು? ಆರೋಗ್ಯನೇ ಸರಿ ಇಲ್ಲ. ಎಷ್ಟು ವಯಸ್ಸೆಷ್ಟಮ್ಮ?
ವಯಸ್ಸು ಒಂದು 40-45 ಐತೆ. ಓಕೆ. ರಕ್ತ ಟೆಸ್ಟ್ ಮಾಡಿಸಿದ್ರಾ? ರಕ್ತ ಚೆಕ್ ಮಾಡಿಸಿದ್ದೀವಿ, ಶುಗರ್ ಐತೆ ಅಂತಾರೆ. ಆಮೇಲೆ ಇನ್ನೇನು ಹೇಳಿದ್ರು? ಆರೋಗ್ಯ ಸರಿ ಇರಕ್ಕಲ್ಲ, ಒಂದಿಷ್ಟು ಸುಸ್ತು, ಒಂದಿಷ್ಟು ಸೊಂಟ ನೋವು, ಬೆನ್ನು ನೋವು. ಅಮ್ಮ ಕೇಳಿಸ್ತಾ ಇದೆ ನಾನು ಮಾತಾಡ್ತಾ ಇರೋದು? ಕೇಳಿಸ್ತಾ ಇದೆ. ನೀನು ಬಕ್ಕೊಂಡು ಕೂತ್ಕೊಂಡು ಯೋಚನೆ ಮಾಡ್ತೀಯಲ್ಲ, ಯಾಕಮ್ಮ ಬಕ್ಕೊಂಡು ಕೂತ್ಕೊಳ್ಳೋದು ನೀನು? ಅಷ್ಟೊಂದೇನು ಬಗ್ಗೆ ಅಲ್ಲಲ್ಲ, ಒಂದು ನಿಮಿಷ ನೀನು ಸ್ವಲ್ಪ ನೋಡ್ಕೊ ಕೂತ್ಕೊಂಡು. ನೀನು ಕೂತ್ಕೊಳ್ಳೋ ಸ್ಟೈಲ್ ಚೆನ್ನಾಗಿದೆಯಾ ಅಂತ ನೀನು ಜ್ಞಾಪಕದಿಂದ 2 ನಿಮಿಷ ಸ್ಟ್ರೈಟಾಗಿ ಕೂತ್ಕೋಬೋದು, ಮತ್ತೆ ಬಿಲ್ ಥರ ಬಗ್ತೀಯ. ಹೌದಾ ಅಲ್ವಾ? ನೋಡು, ಸ್ವಲ್ಪ ಯೋಚನೆ ಮಾಡು. ಬಗ್ಗಿರ್ಬೋದು, ನೀನೇ ಕೂತ್ಕೋತಾ ಇರೋದು. ಬಗ್ಗಿರ್ಬೋದು ಅಂತ ಡೌಟ್ ಯಾಕೆ ಕೇಳ್ತೀವಿ? ಈಗಲೇ ನೋಡ್ಕೊ, ಕರಡಿ ಮುಂದೆ ಕೂತ್ಕೊ, ನೀನು ಗೊತ್ತಾಗತ್ತೆ. ಒಂದು. ಎರಡನೇ ವಿಷಯ, ನೀನು ಹುಟ್ಟಿರ್ತಕ್ಕಂಥ ನಕ್ಷತ್ರದ ಪ್ರಕಾರವಾಗಿ ರಕ್ತದಲ್ಲಿ ತಾಕತ್ತಿರಲ್ಲ. ಯಾಕೆ ಅಂದರೆ ಸಿಕ್ಕಾಬಡೆ ಯೋಚನೆ ಮಾಡ್ಕೊಂಡು ಊಟ ಮಾಡ್ತೀಯ, ಯೋಚನೆ ಮಾಡ್ಕೊಂಡು ಮಲ್ಕೋತೀಯ, ಹೌದಲ್ವಾ? ಗಂಡ ಸರಿ ಇಲ್ಲ, ನಾನು ಅದ್ರ ವಿಚಾರ ಹೇಳ್ತಾ ಇಲ್ಲ, ನಾನು ಹೇಳ್ತಾ ನಿನ್ನ ದೇಹದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯೋಚನೆ ಮಾಡ್ಕೊಂಡು ಊಟ ಮಾಡೋದು, ಯೋಚನೆ ಮಾಡ್ಕೊಂಡು ಮಲಗೋದ್ರಿಂದ ಎಲ್ಲ ಥರದ ನೋವು ಬರುತ್ತೆ. ಮೊದಲನೇದಾಗಿ ಸಿಂಹರಾಶಿ ಅನ್ನೋದು ದಾಂಪತ್ಯ, ಮದುವೆ ಅನ್ನೋದನ್ನ ಮರ್ತು ಬಿಡಬೇಕು. ಮಾಡ್ಕೊಂಬಿಟ್ಟಿದ್ದೀನಲ್ಲ ಅಂತ ಇರಬೇಕಷ್ಟೇ, ಗೊತ್ತಾಯ್ತಾ? ದೂರ ಬೇಡ, ಅವ್ರು ಸಿಕ್ಕಿರೋರು ಸರಿ ಇಲ್ಲ ಅಂತ ಹೇಳೋದು ಬೇಡ. ನಾನು ಮಾಡ್ಕೊಂಡಿದ್ದೆ ತಪ್ಪು ಅಂತ ಅಂದ್ಕೊಂಡು ಸುಮ್ಮನಿದ್ಬಿಡು, ದೇಹ ನೋಡ್ಕೊ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಇನ್ನು ಮನೆಯ ವಿಚಾರವಾಗಿ ಮಾತನಾಡ್ತಿದ್ವಿ. ಈಗ ಪಾಪ 45-46 ವರ್ಷ ಆದಮೇಲೆ ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತ ಪಾಪ ಎಷ್ಟೊಂದು ಯೋಚನೆ ಮಾಡ್ತಾರೆ. ಹೌದು. ಈಗ ನಾವು ಏನು ಕರ್ಮ ಮಾಡಿದ್ದೀವಿ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ನಾವು ಎಷ್ಟೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ತುಂಬ ಮನಸ್ಸು ಕೆಡ್ತಾ ಹೋಗುತ್ತೆ. ಅದಕ್ಕೆ ಭೂಮಿ, ನಾವು ವಾಸ ಮಾಡುವ ಭೂಮಿ ನಮ್ಮನ್ನು ಪ್ರತಿಯೊಂದಕ್ಕೂ ನಮ್ಮ ಮನಸ್ಸಲ್ಲೇ ಕಲಿಸುತ್ತದು. ಇದನ್ನು ನೀನು ತಿಳ್ಕೋ, ಈ ಥರ ಮಾಡು, ಕಲಿಸುತ್ತೆ ಅನ್ನೋದು ಸತ್ಯವಾಗಿ ನಾನು ಈಗ ಹೇಳ್ತಾ ಇರೋ ವಿಷಯ. ಎಷ್ಟು ಜನಕ್ಕೆ ಹೆಂಗಾಗ್ಬಿಡತ್ತದು, ಭೂಮಿ ಮಾತಾಡುತ್ತಾ? ಅದು ಹೇಗೆ ನಮಗೆ ಪಾಠ ಕಲಿಸುತ್ತೆ ಅನ್ನೋದು ಯಕ್ಷ ಪ್ರಶ್ನೆ ಆಗ್ಬಿಡುತ್ತೆ ಗುರುಗಳೇ. ಜೊತೆಗೆ ಇನ್ನೊಂದು ಗೊತ್ತಾ, ದೇಹ ನಮ್ಮ ಜೊತೆ ಮಾತಾಡುತ್ತೆ, ಹೌದಾ ಅಲ್ವಾ? ಹಾ ಗುರುಗಳೇ. ಎಷ್ಟು ಜನ ಗೊತ್ತು? ತುಂಬಾ ಸಲ ಹೇಳಿದ್ದೀರಾ ನೀವು. ದೇಹ ನಮ್ಮ ಜೊತೆ ಮಾತಾಡುತ್ತಾ, ಅದೇ ಮಾತಾಡ್ಬಿಡುತ್ತೆ ಅನ್ಕೋತಾರೆ. ಹೌದು. ಆದರೆ ತಿಳ್ಕೊಂಡ್ರೆ ನಮ್ಮ ದೇಹ ನಮ್ಮ ಜೊತೆ ಮಾತಾಡುತ್ತೆ. ಎರಡನೇದು, ಭೂಮಿ ಜೀವ ಇದೆ, ಭೂಮಿಯಲ್ಲಿ ಜೀವ ಇಲ್ಲ ಅಂದರೆ ಏನು ಹುಟ್ಟಲ್ಲ. ಹೌದು. ಇದು ತಿಳ್ಕೊಬೇಕು ನಾವು. ಜೀವಂತ ಗ್ರಹ ಯಾವುದು ಅಂದರೆ ಭೂಮಿ, ಜೀವಂತ ಗ್ರಹ. ಈಗ ನಾವು ನಮ್ಮನ್ನು ಹೊತ್ತ ತಾಯಿ ಕೂಡ ಜೀವ ಇತ್ತು, ಹೌದಾ? ಜನ್ಮ ತಾಯಿಗೆ ಜೀವ ಇತ್ತು, ಭೂಮಿ ತಾಯಿಗೂ ಜೀವ ಇದೆ ಅಂತ ನಮಗೆ 2 ತಾಯಂದಿರು, 2 ತಾಯಂದಿರಿಗೂ ಜೀವ ಇತ್ತು, ಇದೆ ಅಂತ ಅಂದ್ಕೊಂಡ್ರೆ ನಮಗೆ ಜೀವ ಚೆನ್ನಾಗಿರುತ್ತೆ. ನಮಗೆ ಅದ್ರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ. ಅದಕ್ಕೊಂದು ಸಣ್ಣ ಚಿತ್ರವನ್ನು ತೋರಿಸ್ಬಿಡೋಣ. ಏನು ಭೂಮಿ ನಮಗೆ ಯಾಕೆ ಆ ಥರ ತೊಂದರೆ ಕೊಡ್ತಾ ಇದೆ, ಅಥವಾ ನಾವು ತಿಳ್ಕೊಂಡಿಲ್ವಾ, ಭೂಮಿಗೆ ನಾವು ತೊಂದರೆ ಕೊಡ್ತಾ ಇದ್ದೀವ ಅಂತಕ್ಕಂಥ ಸತ್ಯಾಂಶವನ್ನು ಈ ಚಿತ್ರವನ್ನು ಗಮನಿಸಿದ್ರೆ ಅರ್ಥ ಮಾಡ್ಕೋಬೇಕು. ಸೂರ್ಯ ಎಲ್ಲಿದ್ದಾನೆ ಅಂದರೆ ಆಕಾಶ ತೋರಿಸ್ತೀವಿ ನಾವು. ಹೌದು. ಈಗ ನಮ್ಮಲ್ಲಿ ಸೂರ್ಯ ಇದ್ದಾನೆ ಅಂತ ಗೊತ್ತಾಗ್ಬೇಕಲ್ಲ. ಹೌದು. ಈ ಸತ್ಯ ತಿಳ್ಕೊಂಡ್ರೆ ಭೂಮಿ ಸುತ್ತಾ ಇರ್ತಕ್ಕಂಥ ಲೆಕ್ಕಾಚಾರ, ಭೂಮಿ ಸುತ್ತಾ ಇದೆ ಅಂತ ಎಷ್ಟು ಜನ ಗೊತ್ತು? ಇನ್ನೂ ಡೌಟಲ್ಲೇ ಇದ್ದಾರೆ. ಸುತ್ತುವ ರೀತಿ ಭೂಮಿ ಇದೆಯಾ, ನಂಬೇಕಾ, ಒಪ್ಕೋಬೇಕಾ, ಅದು ಡೌಟು. ಅದು ಇಲ್ಲಿ ಕಾಣಿಸ್ತಾ ಇದೆ. ಅದರ ಮಧ್ಯದಲ್ಲಿ ಕೂಡ ನಕ್ಷತ್ರಗಳು ಅಂತಕ್ಕಂಥದ್ದು, ಮಿಣುಗುವ ನಕ್ಷತ್ರಗಳು ಕೂಡ ಕಾಣಿಸ್ತಾ ಇದೆ. ಈಗ ನಾವು ಗ್ರಹಗಳು ಅಂತ ಏನು ಹೇಳ್ತೀವಿ ಅದೆಲ್ಲ ಅದರ ಮಧ್ಯದಲ್ಲಿ ನಾವು ಮನುಷ್ಯನ ಚಿತ್ರ ಇದೆ. ಈಗ ಆ ಹೃದಯ ಅಂತಕ್ಕಂಥ ಭಾಗವನ್ನು ನಮ್ಮ ಮನೆಗೂ ಈ ರೀತಿ ಸೂರ್ಯನ ಕಿರಣ ಇರತಕ್ಕಂತಹ ನಮ್ಮ ಹೃದಯ ಭಾಗವನ್ನು ಮನೆಗೆ ಹೊಂದಾಣಿಕೆ ಮಾಡಬೇಕು ಅಂತಕ್ಕಂಥ ಸತ್ಯ ತಿಳ್ಕೋಬೇಕು. ಇದಾಯಿತು. ತಿಳ್ಕೊಂಡಿದ್ದಾರೋ ತಿಳ್ಕೊಂಡಿಲ್ವೋ ಸತ್ಯ ತಿಳ್ಕೊಂಡ್ರೆ ಗೊತ್ತಾಗತ್ತೆ. ಇನ್ನು ಎರಡನೇ ವಿಷಯಕ್ಕೆ ಬಂದರೆ, ಇನ್ನೊಂದು ಚಿತ್ರ ನೋಡಿದಾಗ ನಾವು ಎಷ್ಟು ಹಾಳು ಮಾಡಿದ್ದೀವಿ ಭೂಮಿಯನ್ನು, ನಮಗೆ ಆರೋಗ್ಯ ಆಗಲಿ, ಇಲ್ಲಿ ಯೋಚನೆ ಮಾಡಬೇಕು. ನಂಬರ್ ಎ, ಕೃಷಿ ಮಾಡುವಂಥ ಭೂಮಿ ಎಷ್ಟು ಚೆನ್ನಾಗಿದೆ ಅಲ್ಲಿ. ಅಂಥ ಭೂಮಿಯನ್ನ ಅದ್ರ ಪಕ್ಕ ಇನ್ನೊಂದೇ ನೋಡಮ್ಮ, ಒಣಗ್ತಾರೆ ಭೂಮಿ. ಅದ್ರ ಅದೇ ಲೈನಲ್ಲಿ ಆರ್, ಅದು ಸಾಯ್ತಾ ಇದೆ ಭೂಮಿ ಅಂದರೆ ಸಾಯಿಸ್ಬಿಟ್ಟಿದ್ದೀವಿ ನಾವು, ಏನು ಮಾಡ್ತಾರೆ ಬಿಟ್ಬಿಟ್ಟಿದ್ದೀವಿ. ಇನ್ನು ಪಕ್ಕದಲ್ಲಿ ಒಬ್ಬರು ನಿಂತವ್ರೆ ಓ,
ಅದು ನೋಡಮ್ಮ ಮೋರಿ, ದೊಡ್ಡ ಮೋರಿದು, ಎಲ್ಲ ಥರದ ತೀರ್ಥಗಳು ಅದ್ರೊಳಗಡೆ ಹೋಗ್ತದೆ. ಹೌದಾ? ಈ ರೀತಿ ಭೂಮಿಯೊಳಗೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಒಂದು ವಚನ. ನೆಕ್ಸ್ಟ್ ಎನ್, ಬಿಲ್ಡಿಂಗ್ಗಳು ಎಷ್ಟೆತ್ರ ಕಟ್ಟೋರು ನೋಡಿ. ಹೌದಾ? ಈಗ ನಾವು ಕಟ್ತಾ ಇದೀವಿ, ಹೌದಾ ಇಲ್ವಾ? ಯಾಕೆಂದ್ರೆ ಅಭಿವೃದ್ಧಿ ಪಂಥ ದೇಶ, ನಾವು ಅಭಿವೃದ್ಧಿ ಹೊಂದ್ಬಿಟ್ಟಿದೀವಿ ಅಂದ್ಬಿಟ್ಟು ಸಿಕ್ಕದಂಗೆಲ್ಲ ನೀವು ಭೂಮಿ ಮೇಲೆ ತೂಕ ಹಾಕಿದ್ರೆ ನಾವೇನಾಗಿದ್ದೀವಿ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ ನಂಬರ್ ಸಿ. ಇದು ಫ್ಯಾಕ್ಟ್ರಿಗಳು. ಓದಿಸಿವಿ ಸ್ವಾಮಿ ಕೆಲಸ ಸಿಗ್ತಾ ಇಲ್ಲ ಅಂತ ಅಂತಾರೆ. ನಾನಾದ್ರೆ ಹೆಂಗೆ ಹೇಳ್ತೀನಿ ಅಂದರೆ, ಮಗು ಮಾಡ್ಕೊಳಕ್ಕೆ ಮುಂಚೆ ಕೆಲಸ ಸಿಗೋ ಮಗು ಇದ್ರೆ ಮಾತ್ರ ಮಗು ಮಾಡ್ಕೋತೀನಿ, ಇಲ್ಲ ಮಗು ಮಾಡ್ಕೊಳ್ಳೋ ಅಂತ ತೀರ್ಮಾನ ನೀವು ಮಾಡಬೇಕಿತ್ತು. ಹುಟ್ಟಿದವ್ರಿಗೆಲ್ಲ ಕೆಲಸ ಕೊಡಿ ಏನು ಮಾಡ್ತಾರೆ, ಅದಕ್ಕೆ ಅವ್ರು ಫಾರಿನಲ್ಲಿ ತಂದು ಮಿಂಡ್ಯಕ್ಕೆ ಹಾಕ್ತಾರೆ. ನೋಡಿ ಅಲ್ಲಿ ಎಷ್ಟು ಹೇಳ್ತಾ ಇದೆ ಧೂಳು ಅಂದರೆ ಹೊಗೆ. ಈಗ ಯಾವ ಮಟ್ಟಕ್ಕೆ ಆಗಿದೆ ನಮ್ಮ ದೇಶ, ನಮ್ಮ ಭೂಮಿ, ನಾವೆಲ್ಲಿ ನೆಮ್ಮದಿಯಾಗಿರ್ತೀವಿ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ನೆಕ್ಸ್ಟ್ ನಂಬರ್ ಇ. ಅಲ್ಲಿ ಬಂದಾಗ ನಮ್ಮ ನದಿ ನೀರನ್ನು ಯಾವ ಮಟ್ಟಕ್ಕೆ ನಾವು ನೊರೆ ಸಮೇತವಾಗಿ ಎಲ್ಲ ಫ್ಯಾಕ್ಟ್ರಿ ನೀರೆಲ್ಲ ಬಿಡ್ತಾ ಇದ್ದೀವಿ. ಹೌದಾ? ಈಗ ಈ ಚಿತ್ರನ ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ನಮ್ಮ ಭೂಮಿನ ನಾವು ಹಾಳು ಮಾಡಿದೀವಾ ಇಲ್ವಾ? ಖಂಡಿತವಾಗ್ಲೂ ಮಾಡಿದೀವಿ. ಈ ರೀತಿ ಭೂಮಿಯಲ್ಲಿ ನೀವು ಎಲ್ಲ ಸಮತಟ್ಟು ಮಾಡಿಕೊಂಡು ಸೈಟ್ ತೋರಿಸ್ಬಿಟ್ರು ಅಂತ ಹೋಗ್ಬಿಟ್ಟು ಪಾರ್ಕ್ ಪಕ್ಕದಲ್ಲೇ ಇದೆ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ ಅಂತ ಮನೆ ಕಟ್ಕೊಂಡ್ಬಿಟ್ರೆ ಈ ಒಳಗಡೆ ಇರ್ತಕ್ಕಂಥ ಭೂಮಿ ಹಿಂದೆ ನಡೆದಿರ್ತಕ್ಕಂಥ ಘೋರ ನರಕ ನಮ್ಮನ್ನ ಎಷ್ಟು ಮಟ್ಟಕ್ಕೆ ಆರೋಗ್ಯವಾಗಿ ಇರಿಸುತ್ತೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಖಂಡಿತ ಹೌದು ಗುರುಗಳೇ. ಈ ಸತ್ಯವನ್ನ ನಿಜಕ್ಕೂ ಹೇಳ್ತೇನೆ, ವಿಡಿಯೋದಲ್ಲಿ ಇಟ್ಕೊಂಡು ದಿರಕ್ಕೂ ಒಂದ್ಸಲ ನೋಡ್ಕೊಂಬಿಡಿ. ನಾವು ಕಟ್ಟುತ್ತಿರುವ ನಿವೇಶನದಲ್ಲಿ ಇರ್ತಕ್ಕಂಥ ಸತ್ಯ, ನಾವು ಭೂಮಿಗೆ ಎಷ್ಟು ವಿಷ ಹಾಕಿದ್ದೀವಿ, ಭೂಮಿಯಿಂದ ಎಷ್ಟು ವಿಷವನ್ನು ನಾವು ತಗೊಳ್ತಾ ಇದ್ದೀವಿ ಅಂದ ಮೇಲೆ ನಿಮಗೆ ನೆಮ್ಮದಿಯಾಗಿ ರೋಗಗಳು ಬರದೆ ಇನ್ನೇನಾಗತ್ತೆ? ಸ್ವಲ್ಪ ಯೋಚನೆ ಮಾಡಬೇಕು. ಇದೆಲ್ಲ ಇಟ್ಕೊಂಡು ಶಾಸ್ತ್ರ ಕೇಳ್ತೀನಿ, ಜ್ಯೋತಿಷ್ಯ ಕೇಳ್ತೀನಿ, ವಾಸ್ತು ಕೇಳ್ತೀನಿ ಅಂತ ಹೇಳಿ ತಲೆ ಕೆಡಿಸ್ಕೊಂಡ್ರೆ ಏನೂ ವರ್ಕೌಟ್ ಆಗಲ್ಲ. ರೋಗದ ಭೂಮಿಯನ್ನು ಮಾಡಿರುವ ನಮಗೆ ರೋಗ ನಮಗೆ ಕಟ್ಟಿಟ್ಟ ಬುತ್ತಿ ಭೂಮಿ ನಮ್ಗೆ ಕೊಡ್ತಾ ಇದೆ, ತಗೋ ನೀನು ಮಾಡಿದ್ದು ನೀನೇ ತಗೊಂಡು ಕೊಡ್ತಾ ಇದೆ. ಈಗ ಈ ರೀತಿ ಸಮಸ್ಯೆನ ಭೂಮಿಯಲ್ಲಿ ಇದೆ ಅಂತ ತಿಳ್ಕೊಬೇಕಾ ಬೇಡವಾ? ಖಂಡಿತ ತಿಳ್ಕೊಬೇಕು ಗುರುಗಳೇ. ಈಗ ನಾನು ಹೇಳಿದ್ದು ಇವತ್ತೇನು ಅಂದರೆ, ಭೂಮಿಯ ಒಳಗಡೆ, ನಿಮ್ಮ ಮನೆಯ ಭೂಮಿಯ ಒಳಗಡೆ ಕಲ್ಲಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಹೇಗೆ ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋ ಗುರುಗಳೇ. ಲಾಸ್ಟ್ ಕಾಲರ್ ಇದ್ದಾರೆ. ಹಲೋ ಹಲೋ ವಿಘ್ನೇಶ್ವರ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆ ತಿಳ್ಕೊಬೇಕಿತ್ತು. ನಿಮ್ದು ನಕ್ಷತ್ರ ತಿಳಿಸಿ. ಸಿಂಹ ರಾಶಿ, ಮಗ ನಕ್ಷತ್ರ, 3ನೇ ಪಾದ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ಗುರುಗಳೇ ನಮಸ್ಕಾರ. ನಾರಾಯಣ ಹೇಳಿ. ನನ್ನ ಹೆಸರು ವಿಘ್ನೇಶ್ ಅಂತ. ಆಯ್ತಾಯ್ತು. ಎಷ್ಟು ವಯಸ್ಸು? ನಮ್ದು 29. ಮದುವೆ ಆಯ್ತಾ? ಆಗಿಲ್ಲ ಬುದ್ಧಿ, ಅದೇ ಅದ್ರ ಬಗ್ಗೆನೇ ಕೇಳೋಣ ಅಂತ. ಯಾಕೆ ಮಾಡ್ಕೊಂಡಿಲ್ಲ ಮದುವೆ? ಬಂದದ್ದೆಲ್ಲ ಬಿಟ್ಬಿಟ್ರ ಬೇಡ ಅಂತ? ಇಲ್ಲ, ಯಾವ್ದು ಬರ್ತಾನೆ ಇಲ್ಲ ಬುದ್ಧಿ, ಯಾವ್ದು ಆಗ್ತಾನೆ ಇಲ್ಲ. ಲವ್ ಮಾಡಕ್ ಬರಲ್ವಾ ನಿಮ್ಗೆ? ಮಾಡಿಲ್ಲ ಬುದ್ಧಿ. ಮಾಡ್ಬೇಕು. ಇನ್ಯಾವಾಗ ಲವ್ ಮಾಡೋದು ಬುದ್ಧಿ? ಅಲ್ಲ, ನೀವು ಮಾಡ್ತಾ ಇಲ್ವಾ, ಹೆಣ್ಣು ಮಕ್ಕಳೇ ಮಾಡ್ತಾ ಇಲ್ಲ ಅಂತಾನ? ನಿಮ್ಗೆ ನಾಚಿಕೆನ ಹೇಗೆ? ನಾವು ಒಂದೆರಡು ಸರಿ ಟ್ರೈ ಮಾಡೋದು, ಎಲ್ಲೋ ಆಗಿಲ್ಲ. ಅದಕ್ಕೆ ಕೇಳಿದ್ದು ನಾನು ಬಾಯ್ ಬಿಡ್ಲಿ ಅಂತ. ಅಂದರೆ ಲವ್ ಮಾಡೋದು ತಪ್ಪು ಅಂತ ಅಂದ್ಕೊಳ್ಳೋದು ತಪ್ಪಲ್ವೇನಮ್ಮ? ಅಂದರೆ ಮದುವೆ ಆದಮೇಲೆ ಲವ್ ಮಾಡಬೇಕು, ಮದುವೆ ಮುಂಚೆ ಲವ್ ಮಾಡಬೇಕು, ಎರಡೂ ಥರದ್ದು ಎಷ್ಟು ಚೆನ್ನಾಗಿರುತ್ತಲ್ವ? ಅದಕ್ಕೆ ಏನು ಹೇಳ್ತಾರೆ, ಲವ್ ಕಮ್ ಅರೇಂಜ್ ಮದುವೆ. ಓಕೆ, ಏನು ಮಾಡ್ತಾ ಇರೋದು ನೀವು? ನಿಮ್ಮ ಹೆಸರು? ನಮ್ದು ವ್ಯಾಪಾರ ಮಾಡ್ತಾ ಇದೀವಿ, ವಿಘ್ನೇಶ್ ಅಂತ. ಏನಕ್ಕೆ ವಿಘ್ನೇಶ್ ಅಂತ ಇಟ್ಕೊಂಡ್ರಿ? ಅದು ಮನೇಲಿ ಇಟ್ಕೋಬೋದು. ಓಕೆ. ಅಲ್ಲ, ನಕ್ಷತ್ರಕ್ಕೆ ಹೆಸರಿಟ್ಟವ್ರೆ ಅಂತ? ನಕ್ಷತ್ರಕ್ಕೆ ಸಮವಾಗಿ ಬೇರೆ ನಂದು ಮುದ್ದಣ್ಣ ಅಂತ ಹೆಸರು, ಕೂಡಲು ವಿಘ್ನೇಶ್ ಅಂತ. ಓಕೆ. ಏನು ವ್ಯವಸಾಯ ಮಾಡ್ತಾ ಇದ್ದೀರಾ? ನಮ್ದು ವ್ಯವಸಾಯ ಮತ್ತೆ ಅಂಗಡಿ ವ್ಯಾಪಾರ ಆಗುತ್ತೆ. ಓ, ಎರಡು ಕಡೆ ಸಂಪಾದನೆ. ಓಕೆ. ನಿಮ್ಮ ತಂದೆಯವರು ವ್ಯಾಪಾರ ಮಾಡ್ತಾರೆ ಬುದ್ಧಿ. ಅವರನ್ನು ಚೆನ್ನಾಗಿ ಆರೋಗ್ಯವಾಗಿದ್ದಾರಾ? ಆರೋಗ್ಯ ಇದೆ. ಅವ್ರಿಗೆ ಒಂದು ಸ್ವಲ್ಪ ಮಂಡಿ ನೋವು ಅವ್ರಿಗೆ. ಅದು ಬಿಡಿದ ಕಾಮನ್. ನಿಮ್ಮ ತಾಯಿ? ಹೌದು ಬುದ್ಧಿ. ತಾಯಿಯವರು ಮಾಮೂಲಿ ಅವರು ಮನೇಲಿ. ಸರಿ, ಎಷ್ಟು ವರ್ಷದ್ದು ಮನೆ ನಿಮ್ದು? ನಮ್ದು ಈಗ ಒಂದು 10 ವರ್ಷ ಆಯ್ತು ಬುದ್ಧಿ, ಹೊಸ ಮನೆ ಕಟ್ಟಿರೋದು. ಓಕೆ. ಯಾರು ಹೆಸರು ಮನೆ ಕಟ್ಸಿದ್ರಿ ಅದನ್ನ? ನಮ್ಮ ತಂದೆ ಹೆಸರಿಗೆ ಮಾಡಿರೋದು ಬುದ್ಧಿ. ತಂದೆ ಹೆಸರು ಅಂದರೆ ಅವ್ರ ಹೆಸರು ಮನೆ ಬರುತ್ತೆ ಅಂತ ಹೇಳಿದ್ರಾ? ಹೌದು ಬುದ್ಧಿ. ಓಕೆ. ಮನೆ ಶುರು ಮಾಡಿ ಎಷ್ಟು ವರ್ಷಕ್ಕೆ ಮುಗೀತು? 10 ತಿಂಗಳಿಗೆ ಮುಗಿಸಿದ್ವಿ ಬುದ್ಧಿ. ತುಂಬ ಬೇಗ ಮನೆ ಆಯ್ತು ಅಂತ ಖುಷಿ ಆಯ್ತಲ್ಲ? ಹೌದು ಬುದ್ಧಿ. ಓಕೆ. ನಿಮಗೆ ದಿಕ್ಕು ಗೊತ್ತಾಗತ್ತಾ? ಯಾವ್ದು ಬುದ್ಧಿ? ದಿಕ್ಕುಗಳು ಗೊತ್ತಾ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ? ದಿಕ್ಕು ಗೊತ್ತು ಬುದ್ಧಿ. ನಿಮ್ಮ ಮನೆ ಯಾವ ದಿಕ್ಕು ಜಾಸ್ತಿ? ಉತ್ತರ ದಕ್ಷಿಣ ಜಾಸ್ತಿ ಇದೆಯಾ, ಪೂರ್ವ ಪಶ್ಚಿಮ ಜಾಸ್ತಿ ಇದೆಯಾ? ಪೂರ್ವಕ್ಕೆ ಇರೋದು ಬುದ್ಧಿ. ಎಷ್ಟಡಿ? ಪೂರ್ವಕ್ಕೆ ನಮ್ದು 60 ಅಡಿ 66 ಅಡಿ ಇದೆ ಬುದ್ಧಿ. ಉತ್ತರ ದಕ್ಷಿಣ? ಉತ್ತರ ದಕ್ಷಿಣ 35 ಅಡಿ. ಅಷ್ಟಕ್ಕೂ ಮನೆ ಕಟ್ಟಿದ್ದೀರಾ?
ಹೌದು ಬುದ್ಧಿ, 66 ಅಡಿ 35 ಅಡಿ. ನಮ್ದೇ ಲೇಔಟ್ ಇತ್ತು, ನಮ್ದೇ ಮನೆ ಕಟ್ಟಿರೋದು ಬುದ್ಧಿ. ಎಷ್ಟು ಜನ ಇದ್ದೀರಿ ಮನೇಲಿ? ಇತ್ತು. ಎಷ್ಟು ಜನ ಇದ್ದೀರಿ ಮನೇಲಿ? ನಾನು ನಮ್ಮ ತಂದೆ, ನಮ್ಮ ತಮ್ಮ ಅವರು 4 ಜನ ಬುದ್ಧಿ. 4 ಜನಕ್ಕೆ 66 ಅಡಿ ಮನೆ. 66 ಅಡಿ ಅಂತಂದ್ರೆ 2 ರೂಮ್ ಇದೆ. ಮತ್ತೆ ಹಿಂದ್ಗಡೆ ನಮ್ದು ಅಂಗಡಿ ಇರೋದ್ರಿಂದ ಹಿಂದ್ಗಡೆ ಗೋಡನ್ ತರ ಮಾಡ್ಕೊಂಡ್ವಿ. ಹಸು ಕಟ್ಟಿದ್ವಿ ನಾವು, ಒಂದು ಮನೆ ಒಳಗಡೆನೆ ಹಸು, ಅದಕ್ಕೆ ತಾಸಿ ಎಲ್ಲ ಹಾಕ್ಸಿ ಹಸು ಮಾಡಿದ್ವಿ. ಒಂದು 40 ಲೀಟರ್ ಹಾಲು ಹಾಕ್ತಾ ಇದ್ದೀವಿ. ಯಾವ ಊರು ನಿಮ್ದು? ಯಾವ ಊರು? ಪಿರಿಯಾಪಟ್ಟಣ ಬುದ್ಧಿ, ಪಿರಿಯಾಪಟ್ಟಣ, ಮೈಸೂರು ಹತ್ರ ಪಿರಿಯಾಪಟ್ಟಣ. ನಿಮ್ಮ ಮನೆಯಲ್ಲಿ ಲೆಟ್ರಿನ್ ಫಿಟ್ ಹಾಕಿರೋ ಜಾಗ ಗೊತ್ತಿದೆಯಮ್ಮ ಅಪ್ಪ ನಿಂಗೆ? ಹಾ ಗೊತ್ತು ಬುದ್ಧಿ. ಎಲ್ಲ ಹಾಕಿದೆ? ಅಡಿಗೆ ಮನೆ ಲೈನಾ, ಬೆಡ್ರೂಮ್ ಲೈನಾ? ಇಲ್ಲ, ಬೆಡ್ರೂಮ್ ಈ ಕಡೆ ಈಶಾನ್ಯ ಪೂರ್ವ ಪಶ್ಚಿಮಕ್ಕೆ ಹೋಗ್ಬೇಕಿದ್ರೆ ಲೆಫ್ಟ್ ಬುದ್ಧಿ, ಅದು ಮೂಲೆಗೆ ಎಲ್ಲ ಕರೆಕ್ಟ್ ಆಗಿ ನೋಡ್ಬಿಟ್ಟೆ ಮಾಡಿರೋದು. ಅದೇಂಗ್ ನಿನ್ ಕರೆಕ್ಟ್ ಅಂತ ಗೊತ್ತು ಬುದ್ಧಿ? ನಾವ್ ಕಟ್ಬೇಕಿದ್ರೆ ನಾನೇ ನಿಂತ್ಕೊಂಡೆಲ್ಲ ಕಟ್ಸಿರೋದು ಬುದ್ಧಿ. ನಿನಗೇನು ಗೊತ್ತು ಮನೆ ಕಟ್ಟೋದು? ಮನೆ ಕಟ್ಟೋದು ಅಂತಂದ್ರೆ ನಮ್ಮ ಅಣ್ಣ ಅವರು ರಿಯಲ್ ಎಸ್ಟೇಟ್, ಮತ್ತೆ ನಾನು ಒಂದ್ ಸ್ವಲ್ಪ ಎಲ್ಲ ನೋಡಿ ಮತ್ತೆ ಎಲ್ಲ ನೋಡಿ ಪುನಃ ಹಂಗೆ ಅಂತ ಎಲ್ಲ ನೋಡಿ ಅಲ್ಲಣ್ಣ 33. ಈಗ ಒಂದು ವಿಷಯ ತಿಳ್ಕೊ, ನಿಮ್ಮ ಮನೇಲಿ ಫ್ರಿಡ್ಜ್ ಆಯ್ತಾ? ಫ್ರಿಡ್ಜ್ ಇದೆ ಬುದ್ಧಿ. ಫ್ರಿಡ್ಜು 4 ಮೂಲೆ ಒಂದೇ ಥರ ಇದೆಯಾ, ಬೇರೆ ಬೇರೆ ಥರ ಇದೆಯಾ? ಮಾಮೂಲಿ 4 ಮೂಲೆನೂ ಇದೆ. ಒಂದೇ ಅಳತೆ ಇದೆ ತಾನೇ? ಹೌದು ಬುದ್ಧಿ. ಮನೆಗೆ ಫ್ರಿಡ್ಜ್ ತಂದಿದ್ದೇನಕ್ಕೆ? ಅದೇ ಕೆಟ್ಟೋಗ್ಬಾರದು ಪದಾರ್ಥಗಳು ಅಂತ ಅಂದ್ಬಿಟ್ಟು. ಮತ್ತೆ ಇನ್ನೊಂದ್ಸಲ ಕೇಳಿಸ್ಕೊ ಹೇಳ್ತೀನಿ. ಫ್ರಿಡ್ಜ್ ತರೋದು ಮನೆಯಲ್ಲಿ ಯಾವುದೇ ಪದಾರ್ಥ ಕೆಡದೇ ಇರಲಿ ಅದನ್ನ ಇಡಕ್ಕೆ ಫ್ರಿಡ್ಜ್ ತರೋದು, ಹೌದೇನಪ್ಪ? ಹೌದು ಬುದ್ಧಿ. ಅದೇ ರೀತಿಯಾಗಿ ಮನೇಲಿರೋ ಜನ ಕೆಡಬಾರ್ದು, ಒಳ್ಳೆ ಟೈಮ್ ಕರೆಕ್ಟಾಗಿ ಎಲ್ಲ ನಡೀಬೇಕು, ಯಾವುದೇ ರೋಗ ಬರಬಾರ್ದು ಅಂತ 4 ಮೂಲೆ ಒಂದೇ ಥರ ಮನೆ ಯಾಕೆ ಕಟ್ಟಿಲ್ಲ ನೀನು? ಗೊತ್ತು ಅಂತ ಬೇರೆ ಹೇಳ್ತೀಯಾ, ರಿಯಲ್ ಎಸ್ಟೇಟು ಅಂತೀಯಾ. ಏನು ನೀವೇ ಸೈನ್ಸ್ ಇಸ್ಕೊಳು ಅಂದ್ಕೊಂಬಿಟ್ರಾ? ಹುಚ್ಚುಚ್ಚಂಗೆ ಮನೆ ಕಟ್ಕೊಂಬಿಟ್ಟು ಮಂಡಿ ನಾವು ಇನ್ನೇನಕ್ಕೆ ಬರ್ತದೆ? ನಿಮ್ಮ ಮನೆಯ ಲೆಟ್ರಿನ್ ಫಿಟ್ ಎಲ್ಲಿದೆ ಅಂದರೆ ನಿಮ್ಮ ಬೆಡ್ರೂಮಿಂದ ಹೆಚ್ಚು ಕಮ್ಮಿ 5 ಅಡಿ ಅಂತರದಲ್ಲಿ ಪಶ್ಚಿಮ ನೈಋತ್ಯದಲ್ಲಿ ಲೆಟ್ರಿನ್ ಫಿಟ್ ಮಾಡಿಬಿಟ್ಟು ನೀನು. ಹೌದು ಬುದ್ಧಿ. ನಮ್ದು ಹಿಂದ್ಗಡೆ ಬೆಡ್ರೂಮ್ ಇದೆ, ಬೆಡ್ರೂಮ್ ಹಿಂದ್ಗಡೆ ನಮ್ದು ಗೋಡನ್ ಇದೆ, ಗೋಡನ್ ಮಾಡಿರೋದು. ನನಗೆ ಅರ್ಥ ಆಯಿತು. ಯಾಕೆ ಅಂದರೆ ಕಾಲು ನೋವು, ಮಂಡಿ ನೋವು, ಸ್ಟೇಷನ್ನು, ಕೋರ್ಟು, ನಿಷ್ಠೂರ, ಜಗಳ ಆಗೋದು, ಮನ್ಸು ಬೇಜಾರಾಗೋದು ಇದೆಲ್ಲ ಅಲ್ಲೇ ನಡೆಯೋದು. ಎಂಗೇಜ್ಮೆಂಟ್ ಆದ್ರೂ ಕಿತ್ತೋಗುತ್ತೆ, ಮದುವೆ ಮನೆಗೆ ಚೌಟ್ರಿಗೆ ಹೋದ್ರೂ ಮದುವೆ ಕಿತ್ತೋಗುತ್ತೆ. ಬೇಕಾಯ್ದು ಹೇಳು, ಎಲ್ಲ ಗೊತ್ತು ಅಂತೀಯಲ್ಲ ನೀನು. ಹೆಂಗಣ ಕಟ್ತೀಯ ನೀನು? ಅಲ್ವಾ? ಮನೇನ ನಮ್ಮ ಶರ್ಟು ದೇಹ ಎಷ್ಟಿದೆ ಅಷ್ಟೇ ಶರ್ಟ್ ಹೊಲ್ಸ್ಕೋಬೇಕು. ಯಾರ್ದು ಹೊಡೆದೇ ಶರ್ಟ್ ಹೊಲ್ಸ್ರೆ ಹಾಕೋ ಚೆನ್ನಾಗಿ ಕಾಣಲ್ಲ. ಹಾಗೆ ನೀನು ಮನೆಯನ್ನು ಈಗ ತೆಗೆದುಬಿಡು, ಸರಿಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ತುಂಬ ಸ್ಪೀಡ್ ಜಾಸ್ತಿ ಆಯಿತು ನಿಮ್ಮದು. ನನಗೂ ಎಲ್ಲ ಗೊತ್ತು. ಹೆಂಗೆ ಗೊತ್ತಾಗತ್ತೆ? ಯಾವ ಸೈನ್ಸಿಸ್ಟ್ಗೂ ಗೊತ್ತಿಲ್ಲ ಮನೆ ಕಟ್ಟೋದು. ಫಸ್ಟು ಅದು ತಿಳ್ಕೊ. ಮೊದಲನೇದಾಗಿ ಸಿಂಹರಾಶಿಯವರು ಸ್ವಂತ ಮನೆ ಕಟ್ಟೋದು ತುಂಬ ಕಷ್ಟ. ಅದನ್ನು ಫಸ್ಟ್ ತಿಳ್ಕೊಬೇಕಿತ್ತು. ಸಿಂಹರಾಶಿಯವರು ಮನೇಲಿರ್ಬೇಕಾದ್ರೆ ಮನೆ ಬೇಗ ಆಗುತ್ತಾ? ನಂಬರ್ 1. ಕಟ್ಟಿದ ಮೇಲೆ ನೆಮ್ಮದಿಯಾಗಿರ್ತೀನ? ಇದಕ್ಕೆಲ್ಲ ಲೆಕ್ಕ ಏನು ಅಂದರೆ ಅದಕ್ಕನುಸಾರ ಮನೆ ಕಟ್ಟಿದ್ರೆ ಬಚಾವ್. ಹೆಂಗೆಂಗೋ ಮನೆ ಕಟ್ಟಿಬಿಟ್ರೆ ನಿಮ್ಮನ್ನು ತೆಗೆದು ಆಚೆ ಬಿಸಾಕತ್ತದು. ಎಲ್ಲ ಇದೆ, ಕಷ್ಟ ಬೀಳ್ತೀರಾ, ನಿದ್ದೆ ರಾತ್ರಿಯೆಲ್ಲ ನಿದ್ಗೆಟ್ಕೊಂಡು ಶ್ರಮ ಬೀಳ್ತೀರಾ. ಆದರೆ ಒಳ್ಳೇದಂತೂ ಆಗಲ್ವೇ? ನೆಮ್ಮದಿ ಅಂತೂ ಇರಲ್ವೇ? ಯಾಕೆ ಬೇಕು ಈ ಪುರುಷಾರ್ಥಕ್ಕೆ ಜೀವನ ಹೇಳು? ಕಷ್ಟಪಟ್ಟು ಏನೂ ಪ್ರಯೋಜನ ಇಲ್ಲ ಅಂದರೆ ಏನು ಹೇಳ್ತೀಯಾ? ಅರ್ಥ ಆಯ್ತಾ, ಬೇಜಾರಾಯ್ತಾ? ಇಲ್ಲ ಬುದ್ಧಿ, ಅರ್ಥ ಆಗ್ತಾಯಿದೆ. ಈ ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆ ಅಂತಂದರೆ ಸಾಕಷ್ಟು ವಿಚಾರದಲ್ಲಿ ಒಂದು ನಾನು ಈ ನಕ್ಷತ್ರಕ್ಕೆ ಹುಟ್ಟಿದ್ದ ಕಾರಣ, ಎರಡನೇದು ವಿಘ್ನೇಶ್ ಅಂತ ಇಟ್ಕೊಂಡಿರ್ತಕ್ಕಂಥ ಹೆಸರಿಗೂ ಹುಟ್ಟಿರೋ ನಕ್ಷತ್ರಕ್ಕೂ ಸಂಬಂಧ ಬರುತ್ತಾ? ಇದೆಲ್ಲ ಸತ್ಯವನ್ನು ತಿಳ್ಕೊಂಡ್ರೆ ತುಂಬ ಅನುಕೂಲ. ಇಲ್ಲ ಅಂದರೆ ಮದುವೆಗೂ ಕಷ್ಟ. ಯಾಕಪ್ಪ ಆಯ್ತಾ ಇಲ್ಲ ಅಂತ ಎಲ್ರಿಗೂ ಮದುವೆ ಆಗ್ತಾ ಇದೆ, ನಾನು ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡೋದು ನನಗೆ ಮದುವೆ ಆಗ್ತಾ ಇಲ್ವಲ್ಲ ಅಂತ ಕೂತ್ಕೊಂಡು ಯೋಚನೆ ಮಾಡೋದು ಬೇಡ. ಎರಡನೇದಾಗಿ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಂತ ಅನಿಸುತ್ತೇನಪ್ಪ ನಿಮಗೆ? ಲೆಕ್ಕ ಹಾಕೋ. ಇನ್ನು ಮದುವೆ ಮಾಡ್ಕೊಂಡು ಏನು ಮಾಡ್ತೀಯಪ್ಪ ಯೋಚನೆ ಮಾಡು. ಯಾಕೆ ಅಂದರೆ ಮೊದಲು ಇನ್ನೂ ವಯಸ್ಸು ಸಿಕ್ತು, ನೀನು ಅನುಭವಿಸೋದು ಬೇಡ. ಕರೆಕ್ಟಾಗಿ ತಿಳ್ಕೊ. ಭಗವಂತ ನಿನಗೆಲ್ಲ ಅನುಕೂಲ ಕೊಟ್ಟಿದ್ದಾನೆ. ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡು ಮದುವೆನೂ ಆಗತ್ತೆ, ಮನೆಯೂ ನೆಮ್ಮದಿ ಬರುತ್ತೆ ಅಂದರೆ ನೀನು ವಿಷಯ ತಿಳ್ಕೊಳಕ್ಕೆ ಹೋಗು. ನಾನು ಮಾಡಿದ್ದೇ ಸರಿ, ಗೊತ್ತಿದೆ ಅಂತ ಅಂದ್ಕೊಳಕ್ಕೆ ಹೋಗಬೇಡ. ನಿನ್ನ ಥರ ಎಲ್ಲ ಮಾಡೇ ಇವತ್ತು ಈ ಕಷ್ಟ ಅನುಭವಿಸ್ತಾ ಇರೋದು. ಒಳ್ಳೆಯದಾಗಲಿಪ್ಪ, ತಿಳ್ಕೊ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಇನ್ನು ವಿಚಾರದ ಬಗ್ಗೆ ಮಾತನಾಡ್ತಿದ್ವಿ. ಇಲ್ಲಿ 3 ಅಡಿಲಿ ತೆಗೆದಾಗ ಕಲ್ಲು ಬಂದ್ರೆ ಅದನ್ನ ನಿಲ್ಲಿಸಬೇಕು ಮನೆನ ಅಂತ ಹೇಳಿದ್ರಿ ಗುರುಗಳೇ. ಈಗ ಭೂಮಿಯ ಮೇಲೆ ಕಲ್ಲಿರೋ ಸಹಜ ಅನ್ನುವಂಥ ಪ್ರಶ್ನೆ ಬರುತ್ತಲ್ವಾ ಗುರುಗಳಲ್ಲಿ, ಮತ್ತೆ ಯಾಕೆ ನಿಲ್ಲಿಸ್ಬೇಕು? ಹಾಗಿದ್ಮೇಲೆ ಮನುಷ್ಯ ಅಂದ್ಮೇಲೆ ಇವೆಲ್ಲ ಕಾಮನ್ ಅಂತ ಸುಮ್ಮನಿದ್ಬಿಡಿ. ಯಾಕೆ ಕೇಳ್ತೀರಾ? ಭೂಮಿ ಅಂದ್ಮೇಲೆ ಕಲ್ಲಿರುತ್ತೆ ಅಂದಮೇಲೆ ಮನುಷ್ಯ ಅಂದ್ಮೇಲೆ ಕಷ್ಟ ಸುಖ ಇರುತ್ತೆ, ಫಿನಿಶ್. ಯಾಕೆ ಕೇಳಕ್ಕೆ ಹೋಗ್ತೀರಾ? ಯಾಕೆ ಯೋಚನೆ ಮಾಡ್ತೀರಾ? ಅದೆಲ್ಲ ಅಲ್ಲ. ಕಲ್ಲಿಲ್ಲದೆ ಮಣ್ಣಿಲ್ಲದೆ ಮನೆ ಕಟ್ಟಕ್ಕಾಯ್ತದ? ಒಪ್ಕೋತೀನಿ.
ಆಮೇಲೆ ಇನ್ನೂ ಬುದ್ಧಿವಂತರು ನಿನಗಿನ್ನ ಮುಂಚೆ ಬುದ್ಧಿವಂತರು ಹೇಳ್ತಾರೆ, ಸೈಜ್ಗಳು ಕಟ್ಟಕ್ಕಿಲ್ವ ನಾವು ಪಾಯಕ್ಕೆ, ಅದು ಕಲ್ಲಲ್ವಾ, ಕಂಬ ನಿಲ್ಸಲ್ವಾ, ಅದು ಕಲ್ಲಲ್ವಾ. ಅಲ್ಲ, ಪ್ರತಿಷ್ಠೆ ಪ್ರಶ್ನೆ ಕೇಳಿದ್ರೆ ಬೇಕಾದಷ್ಟು ಸಿಗತ್ತೆ, ಅದಲ್ಲ ವಿಚಾರ. ಕಪ್ಪು ಬಟ್ಟೆ ಹಾಕೋಬೇಡ ಅಂದರೆ ಕಣ್ಣು ಕಪ್ಪಿಲ್ಲ ಒಳಗೆ, ಕೂದಲು ಕಪ್ಪಿಲ್ವಾ ಅಂದರೆ ಎಷ್ಟು ಬೇಕು ನಿನಗೆ ತಲಹಟೆ ಮಾತುಗಳು ಬೇಕಾದಷ್ಟು ಬರುತ್ತೆ, ಅದಲ್ಲ ವಿಷಯ. ಅದಕ್ಕೋಸ್ಕರವಾಗಿ ವಿಷಯ ಇಷ್ಟೇ, ನಾವು ಸಮರ್ಥನೆ ಮಾಡ್ಕೊಂಡು ಅನುಭವಿಸೋದಕ್ಕಿಂತ ನಾವು ತಿಳಿದೇ ಇರೋದು ಇನ್ನೂ ಬೇಕಾದಷ್ಟಿದೆ. ನಾವು ಅನ್ಕೊಂಡಿದೀವಿ ನಾನು ತಿಳ್ಕೊಂಡಿದ್ದೀನಿ ಅಂತ, ತಿಳ್ಕೊಂಡಿರೋದಕ್ಕಿಂತ ತಿಳಿದೇ ಇರೋದೇ ಮನುಷ್ಯನಿಗೆ ಜಾಸ್ತಿ ಇರೋದು. ಹೌದು, ಇದನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಅಂದ್ಕೊಂಡ್ರೆ ಭಾರಿ ಬಚಾವ್, ನನಗೆಲ್ಲ ಗೊತ್ತು ಅಂದರೆ ಸಾಯಂಕಾಲ ತನಕ ಸಾಯದೆ, ತಿಂಡಿಯೂ ಇಲ್ಲ, ಊಟವೂ ಇಲ್ಲ, ನೆಮ್ಮದಿನೂ ಇಲ್ಲ. ನಾವು ತಿಳಿದೇ ಇರೋದು ಸಿಕ್ಕಾಬಟ್ಟೆ ಇದೆ. ಭಗವಂತ ನನಗೆ ಇವತ್ತಲ್ಲೇ ಹೊಸಾತನದ ವಿಚಾರ ಯಾವ್ದಾದ್ರು ಕಿವಿಗೆ ಒಂದು 4 ವಿಷಯ ಬೀಳಲಿ, ಒಂದು 4 ಮಾತು ಚೆನ್ನಾಗಿರೋದು ಮಾತಾಡೋಣ, ಒಂದು ಚೆನ್ನಾಗಿರೋ 4 ದೃಶ್ಯ ನೋಡೋಣ, ಇದೇನಾದ್ರು ಒಂದು ಕಲ್ಪನೆ ಇದ್ದರೆ ಬೆಳಗ್ಗೆ ಎದ್ದ ತಕ್ಷಣ ಅದೇ ಪ್ರತಿದಿನದ ಸಂಕಲ್ಪ, ಇದೇ ಆ ಶುಭ ದಿನ ಆಗತ್ತೆ. ಇದು ಅಂದ್ಕೊಂಡ್ರೆ ಹಾಸಿಗೆ ಮೇಲೆ ಕೂತ್ಕೊಂಡಂಗೆನೆ. ಗುರುಗಳೇ, ಅದು ಬಿಟ್ಬಿಟ್ಟು ನಾವು ಏನೇನೋ ಯೋಚನೆಗಳು ಮಾಡಿಕೊಂಡ್ರೆ ನಿಮಗೇನು ಸಿಗಲ್ಲ. ಆ ರೀತಿಯಾದ ವಿಚಾರಕ್ಕೆ ಹೋಗೋದಾದರೆ ನಾವೆಂಥ ತಪ್ಪು ಮಾಡ್ತಾ ಇದ್ದೀವಿ ಅಂದರೆ, ಹಕ್ಕಿ ಭತ್ತದಿಂದ ಬರುತ್ತೆ. ಭತ್ತ ಬೆಳೆಯೋದಕ್ಕೆ ಭೂಮಿಯಲ್ಲಿ ಶಾಖ, ನೀರು, ಗೊಬ್ಬರ ಎಲ್ಲ ಬೇಕಲ್ಲ. ಹೌದು, ಪಂಚಭೂತಗಳಿಂದ ನಿರ್ಮಾಣ ಆಗಿರ್ತಕ್ಕಂತಹ ಈ ಭೂಮಿ ಮತ್ತು ದೇಹ ಅಂತ ಹೇಳೋ ನಾವು ಭಾಷಣ ಬಿಗಿಯೋರು, ಆಯ್ತಾ, ನಿಂತು ಜಾಗದಲ್ಲೆಲ್ಲ ಪ್ರವಚನಗಳೆಲ್ಲ ಹೇಳ್ತಾರೆ ಹಿಂಗಿದೆ ಅಂತ. ಆದರೆ ಸತ್ಯ ಏನು ಅಂತ ಹೇಳ್ತಿಲ್ಲ. ವಿಷಯ ಇಷ್ಟೇ, ನಾವು ಹಾಗಿರಬೇಕಾದ್ರೆ ಆ ಭತ್ತ ಬೆಳೆಯೋದಕ್ಕೆ ಅಷ್ಟೆಲ್ಲ ನಾವು ಸರಿಯಾಗಿ ಕೊಟ್ಟರೆ ಭತ್ತ ಚೆನ್ನಾಗಿ ಬೆಳೆಯುತ್ತೆ. ಹೌದು, ಶಾಖ, ನೀರು ಎಲ್ಲ ಬಂತು. ಅದೇ ರೀತಿಯಾಗಿ ಅನ್ನ ಮಾಡಲಿಕ್ಕೂ ಏನು ಬೇಕು, ಒಲೆ ಬೇಕು, ಅಂದರೆ ಶಾಖ ಬೇಕು. ಹೌದು, ಆಯ್ತಾ. ಅನ್ನ ತಿಂದ ಮೇಲೆ ಒಳಗಡೆ ಕರಗಬೇಕು. ಇಲ್ಲೆಲ್ಲೈತೆ ಶಾಖ? ಬೇಕಾ ಬೇಡವಾ? ಖಂಡಿತ ಬೇಕು. ಇದಕ್ಕೆ ಪ್ರಶ್ನೆಗೆ ಉತ್ತರ ಬೇಕು. ಬೇಕಾ ಬೇಡವಾ? ಬೇಕೇ ಬೇಕು. ನಾವು ಅನ್ನ ತಿಂತೀವಿ, ಇದಕ್ಕೆ ಸಾವಿರಾರು ಕಿಡಿ ಕೆಂಡ ಇರಬೇಕಪ್ಪ. ಎಲ್ಲಿ? ದೇಹದಲ್ಲಿ ಸಾವಿರಾರು ಕಿಡಿ ಕೆಂಡ ಇರಬೇಕು. ಕೆಂಡ ಇರುತ್ತೆ ಒಳಗೆ? ಸಾಧ್ಯನಾ? ಅಲ್ವಾ? ಯಾಕೆ ಅಂದರೆ ಆಶ್ಚರ್ಯಕವಾದ ವಿಚಾರನೇ ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶ. ಕೆಂಡ ಅಂದರೆ ಯಾವುದು, ಕೆಂಡಗಳು ಅಂದರೆ ಯಾವುದು ಅಂತ ಯಾರು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಇದಕ್ಕೆ ಯಾಕೆ ವಿಚಾರ ತಂದೆ ಅಂದರೆ, ಇವತ್ತು ಯಾಕೆ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಅತ್ಯಾಚಾರ, ರೇಪ್ ಮಾಡಬೇಕು, ಕೆಡಿಸ್ಬೇಕು, ಏನೇನೋ ತಪ್ಪಾಗಿ ಮೆಸೇಜ್ ಮಾಡಬೇಕು, ಈ ಥರದ್ದೆಲ್ಲ ಕೂತ್ಕೊಂಡು ಅದು ಬೇರೆ ಚಾಟಿಂಗೋ ಇನ್ನೊಂದೋ ಏನೇನೋ ಮಾಡ್ತಿರ್ತಾರಲ್ಲ, ಈ ಕರ್ಮಗಳು ಯಾಕೆ ನಡೀತಾ ಇದೆ, ಮನಸ್ಸು ಯಾಕೆ ಹೋಗ್ತಾ ಇದೆ ಮಕ್ಕಳಿಗೆ ಆ ಕಡೆಗೆ ಅಂತಕ್ಕಂಥ ವಿಚಾರಕ್ಕೆ ನಮ್ಮ ಮನಸ್ಸು ಪರಿವರ್ತನೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಕ್ಕಳನ್ನು ಸಂತಾನ ಮಾಡ್ತಾ ಇಲ್ಲ ನಾವು. ಮನಸ್ಸು ಪರಿವರ್ತನೆ ಆಗಬೇಕು. ಮಗು ಆ ಮನಸ್ಸು ಪರಿವರ್ತನೆ ಆಗಕ್ಕೆ ತಂದೆ ತಾಯಿ ಒಂದು ದೀಕ್ಷೆ ತಗೋಬೇಕು. ಮದುವೆ ಆಗಕ್ಕೆ ಮುಂಚೆ ಏನು ತಗೋಬೇಕು? ದೀಕ್ಷೆ ತಗೋಬೇಕು. ದೀಕ್ಷೆ ಅಂದರೆ ಮದುವೆ ಆದಮೇಲೆ ಕೊನೆ ಪಕ್ಷ ಜೊತೆ ಸೇರ್ಕೊಂಡು ದೀಕ್ಷೆ ತಗೋಬೇಕು, ಇಲ್ಲ ಮದುವೆ ಮುಂಚೆ ದೀಕ್ಷೆ ತಗೋಬೇಕು. ದೀಕ್ಷೆ ಅಂದರೆ ಏನು? ಗಂಡ ಹೆಂಡತಿ ಮಾಡ್ಕೊಂಡು ದೀಕ್ಷೆ ಹೆಂಗೆ ತಗೊಳ್ಳೋದು ಅಂತ ಕೇಳ್ತಿರಲ್ಲ. ಆ ದೀಕ್ಷೆ ಯಾವುದು ಅಂದರೆ, ದಾಂಪತ್ಯದ ದೀಕ್ಷೆ ಯಾವುದು ಅಂದರೆ, ನಮ್ಮ ತಿಂದಂಥ ಆಹಾರ ಸರಿಯಾದ ರೀತಿಯಲ್ಲಿ ಪಚನವಾಗಬೇಕು ಅಂದರೆ, ಮತ್ತೆ ನಾವು ಮಗುವನ್ನು ಪಡ್ಕೋಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದರೆ, ಒಂದು ಗಂಡು ಯೋಚನೆ ಮಾಡಬೇಕು, ವೀರ್ಯಾಣುವನ್ನು ಶುದ್ಧಿ, ಔಷಧ ಪೂರ್ವಕವಾಗಿರ್ತಕ್ಕಂಥ ವೀರ್ಯಾಣುವನ್ನು ಗಂಡಸು ಸಿದ್ಧಿ ಮಾಡಬೇಕು. ಔಷಧ ಪೂರ್ವಕವಾಗಿರಬೇಕು. ಅವರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವೀರ್ಯಾಣುವಿನಲ್ಲಿ ಔಷಧ ಇರಬೇಕು. ನಂಬರ್ 1. ಅದು ಹೆಣ್ಣಲ್ಲೂ ಕೂಡ ಔಷಧ ಉತ್ಪತ್ತಿ ಆಗಬೇಕು. ಈ ಔಷಧ ಉತ್ಪತ್ತಿ ಮಾಡಿಕೊಂಡು ಸಂತಾನ ಮಾಡ್ಕೋಬೇಕು ಅಂತ ಸತ್ಯ ಯಾವತ್ತು ಗೊತ್ತಾಗುತ್ತೋ ಗೊತ್ತಿಲ್ಲ. ಅದು ಔಷಧ ಅನ್ನುವಂಥದ್ದು ಸ್ವಾಭಾವಿಕನ ಕೃತಕನ ಗುರುಗಳೇ? ಸ್ವಾಭಾವಿಕವಾಗಿ ಔಷಧ ಉತ್ಪತ್ತಿ ಆಗಲೇಬೇಕು. ಔಷಧ ಉತ್ಪತ್ತಿ ಮಾಡಿಕೊಂಡೇ ಗಂಡು ಹೆಣ್ಣಿನ ಸಂಯೋಗ ನಡಿಬೇಕು. ಆ ರೀತಿ ಔಷಧ ಉತ್ಪತ್ತಿ ಆಗ್ತಕ್ಕಂಥ ರೀತಿಯಲ್ಲಿ ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಸಮಯ ಇಲ್ಲ. ಆ ಕಾರಣದಿಂದಾಗಿ ಕಾದು ನೋಡಿ. ಯಾಕೆ ಅಂದರೆ ಔಷಧ ತಾಯಿ ತಂದೆನೇ ಸೃಷ್ಟಿ ಮಾಡ್ಕೋಬೇಕು ದೇಹದಲ್ಲಿ ಅಂದರೆ ಎಂಥ ಅದ್ಭುತವಾದ ಮಗುವನ್ನು ಪಡ್ಕೋಬಹುದು. ನಾವು ಗಂಡ ಹೆಂಡತಿ ಎಷ್ಟು ಚೆನ್ನಾಗಿರ್ಬೋದು, ಆ ದೀಕ್ಷೆ ಯಾವುದಿರ್ಬೋದು ಅಂತಿರಲ್ಲ. ಕಾಯ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ರಹಸ್ಯ ನೇರಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ
9108258834 8618915231 901949493967